ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಶ್ಚೈವ ಇಮ ಕುರ್ವತ ಸಂಜಯ. ಧೃತರಾಷ್ಟ್ರನು ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಓಕೆ, ಹರೇ ಕೃಷ್ಣ. ಸೊ ಇದು ಶ್ಲೋಕ ಇದೆ. ಸೊ ಇದದು ಶ್ಲೋಕದ ಅರ್ಥ ಇದೆ. ಸೊ ಇಲ್ಲಿ ಧೃತರಾಷ್ಟ್ರ ಸಂಜಯನ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನು. ಸೊ ಈ ಧರ್ಮ ಕ್ಷೇತ್ರ ಅಂತ ಪವಿತ್ರ ಕ್ಷೇತ್ರನಲ್ಲಿ ನನ್ನವರು ಮತ್ತು ಪಾಂಡವರು ಏನು ಮಾಡುತ್ತಾ ಇದ್ದಾರಂತ. ಸೊ ಇದು ಪ್ರಶ್ನೆ ಇಲ್ಲೇ ಹೇಳ್ತಾ ಇದ್ರು. ಸೊ ಪ್ರಭುಪಾದ ಇದಕ್ಕೆ ತಾತ್ಪರ್ಯವನ್ನು ನೀಡ್ತಾರೋ. ಸೊ ಅದು ಈಗ ಹೆಂಗಿದೆ, ಸೊ ನಾವು ವಾಲಂಟ್ರಿ ಆಗಿ ಒಂದೊಂದು ಆಕ್ಚುಲಿ ನಿಮ್ ಸಲುವಾಗಿ ನಾವು ಒಂದೊಂದು ಪಾಯಿಂಟ್ ವನ್ನು ನಿಮ್ ಸಲುವಾಗಿ ಅಲ್ಲೇ ನಾವು ತೆಗಿತೀವಿ ಪ್ರಭುಪಾದ್ ಹೇಳಿದಂತ ತಾತ್ಪರ್ಯನಿಂದ. ಸೊ ಅದನ್ನು ಒಬ್ಬೊಬ್ಬರಾಗಿ ಒಬ್ರು ಓದ್ಬೇಕು. ನಾವು ಜಗನ್ನಾಥ್ ಪ್ರಭು ವಾಲಂಟ್ರಿ ಆಗಿ ಯಾರಾದ್ರು ಹೇಳ್ತಾರೋ, ಸೊ ಅವ್ರ ಹೆಸರು ಹೇಳಿದ್ಮೇಲೆ ಅವರು ಅದನ್ನು ಓದ್ಬೇಕು. ಸೊ ಅವರು ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳ್ಬೇಕು. ಸ್ವಲ್ಪ ಪ್ರಯತ್ನ ಪಡಿ, ಆದಾದ್ರೂ ಅರ್ಥ ಆಯ್ತಂತ ನಿಮ್ಗೆ ನಿಮ್ಮ ವಾಕ್ಯನಿಂದ ಹೇಳುವಂತ ಪ್ರಯತ್ನ ಪಡಿ. ಆಗಿಲ್ಲ ಆದ್ರೂ ಸ್ವಲ್ಪ ಇಲ್ಲಾಂದ್ರೆ ಜಗನ್ನಾಥ್ ಪ್ರಭು ಇಲ್ಲಾಂದ್ರೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಹಿಂಗೆ ನಾವಿದು ಕ್ಲಾಸ್ ತರ ಮಾಡೋದು ಬೇಡ. ನೀವೆಲ್ಲರೂ ನಮ್ ಜೊತೆ ಹೇಳೋದು ಈ ತರ ಆಗ್ಬೇಕು ಅಂತ ನಮ್ ಇಚ್ಛೆ ಇದೆ. ಸೊ ಕೃಪಯ ನೀವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು. ಸೊ ಜಗನ್ನಾಥ್ ಪ್ರಭು, ಯು ಕ್ಯಾನ್ ಸೇ ಸಮ್ ಒನ್. ಸೊ ಒನ್ ಪರ್ಸನ್ ಯು ಕ್ಯಾನ್ ವಾಲಂಟರಿ. ಸೊ ದೇ ಕ್ಯಾನ್ ಒಬ್ಬೊಬ್ರು ನನ್ನ ಪಾಯಿಂಟ್ಸ್ ತಗೊಳ್ಳಿ, ಹೇಳಿ. ಓಕೆ, ಯಾರು ಹೇಳ್ತೀರಾ ಫಸ್ಟ್? One should read Bhagavad Gita with scrutinizing with the help of person who is devotee of Sri Krishna and try to understand it without personally motivated interpretations. ಜೈ ಹೋ. ಸೊ ಇದೊಂದು ಕನ್ನಡ ಅನುವಾದ ಮಾಡಿ ಪ್ರಭುಜಿ, ನೀವು ದೀಪಕ್ ಪ್ರಭು ನಿಮ್ಮ ಭಾಷೆನಲ್ಲಿ ಸಿಂಪಲ್ ವಾದ ಭಾಷೆಯಲ್ಲಿ. One should read Bhagavad Gita ಅಂದರೆ ಒಬ್ಬರು ಭಗವದ್ಗೀತೆಯನ್ನ ಓದಬೇಕು. ಯಾವ ರೀತಿ ಓದಬೇಕು ಅಂತಂದ್ರೆ ಅದನ್ನ ಹುಡುಕಾಟದಿಂದ ಓದಬೇಕು. ಸ್ಕ್ರೂಟನೈಸಿಂಗ್ ಅಂತಂದ್ರೆ ಹುಡುಕಾಟ ಏನಿದೆ ಇದರಲ್ಲಿ. ವಿತ್ ದ ಹೆಲ್ಪ್ ಆಫ್ ಅ ಪರ್ಸನ್ ಹೂ ಇಸ್ ಡಿವೋಟಿ ಆಫ್ ಶ್ರೀ ಕೃಷ್ಣ. ಯಾರಿಂದ ಇದನ್ನ ಓದಬೇಕು? ಯಾರು ಕೃಷ್ಣನ ಒಬ್ಬರು ಭಕ್ತರಾಗಿರ್ತಾರೆ ಅವರಿಂದ ಓದಬೇಕು ಇದನ್ನ. ಯಾರೋ ಕೃಷ್ಣನ ಭಕ್ತರು ಅಲ್ಲದಿರೋದ್ರಿಂದ ಅವ್ರ ಹತ್ರ ಇದನ್ನ ಓದಬಾರದು ಅಥವಾ ಅವರಿಂದ ಕಲಿಯಬಾರದು. ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ವಿತೌಟ್ ಪರ್ಸನಲಿ ಮೋಟಿವೇಟೆಡ್ ಇಂಟರ್ಪ್ರಿಟೇಷನ್ಸ್. ಅಂದ್ರೆ ನನ್ನ ಒಂದು ಭಗವದ್ಗೀತಾ ಅಂದ್ರೆ ಈ ತರ, ಭಗವದ್ಗೀತಾ ಅಂದ್ರೆ ಆ ತರ ಅಂತ ಊಹಾಪೋಹಗಳಿಂದ ಅರ್ಥ ಮಾಡಿಕೊಳ್ಳಬಾರದು. ಓ ಜೈ ಹೋ. ಸೊ ಅರ್ಥ ಹೇಳುವ ಕೇಳಬಾರ್ದು. ಸೊ ಅರ್ಥ ಹೇಳುವಂತ ಜನರಿಂದ ಕೇಳಬಾರ್ದು, ನಾವು ಇಂಟರ್ಪ್ರಿಟೇಷನ್ ಮಾಡಬಾರ್ದು ಮತ್ತು ಅಂತ ಜನರಿಂದ ಕೇಳಬಾರ್ದು. ಸೊ ಇದ್ರ ಹೇಳ್ಬೋದಾ ದೀಪಕ್ ಪ್ರಭು? ಏನಾದ್ರು ಮತ್ತೆ ಏನಾದ್ರು ಇದ್ರ ಬಗ್ಗೆ? ಅಷ್ಟೇ ಪ್ರಭು. ಅಷ್ಟೇ ಹೇಳಿದ್ದು ಚೆನ್ನಾಗಿದೆ. ಪಾಯಿಂಟ್ ನೆಕ್ಸ್ಟ್ ಪರ್ಸನ್ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ವಿಚಾರನ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವೇನಿವಾಗ ಭಗವದ್ಗೀತಾ ಈ ಒಂದು ಕ್ಲಾಸ್ನ ಮಾಡ್ತಾ ಇದ್ದೀವಿ, ಇದು ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಕಾಲೇಜ್ಗೆ ಹೋದಾಗ ಯಾವ ರೀತಿ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಬುಕ್ಗಳ ರೀತಿ ತುಂಬ ಇರುತ್ತೋ, ಇದೊಂಥರ ಟೆಕ್ಸ್ಟ್ ಬುಕ್ ಇದು. ಈ ಟೆಕ್ಸ್ಟ್ ಬುಕ್ನ ನಾವು ಎಕ್ಸಾಮಲ್ಲಿ ಪಾಸ್ ಮಾಡಬೇಕು ಅಂದರೆ ಓದಲೇಬೇಕು. ಟೆಕ್ಸ್ಟ್ ಬುಕ್ ಓದಿಲ್ಲ ಅಂದರೆ ನಮ್ಮ ಕೈಲಿ ನಮ್ಮ ಎಕ್ಸಾಮ್ನ ಪಾಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಇದೊಂಥರ ಟೆಕ್ಸ್ಟ್ ಬುಕ್ ಇದ್ದಂಗೆ. ಸೊ ಪ್ರತಿಯೊಬ್ಬರೂ ಈ ಒಂದು ಭಗವದ್ಗೀತೆನ ಓದಲೇಬೇಕು. ಅದನ್ನು ಏನಕ್ಕೆ ಓದಬೇಕು, ಇದರ ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಈ ಒಂದು ಶ್ಲೋಕದಲ್ಲೇ ಪ್ರಭುಪಾದರು ತುಂಬ ಸರಳವಾಗಿ ಒಂಥರ ಸಮ್ಮರೈಸ್ ಆಗಿ ಸಾರಾಂಶನ ಇಲ್ಲಿ ನಮಗೆ ಕೊಟ್ಬಿಟ್ಟಿದ್ದಾರೆ. ಇದು ಅಂದರೆ ಭಗವದ್ಗೀತಾ ಅಂದರೆ ಏನು, ಇದನ್ನು ಯಾವ ರೀತಿ ಓದಬೇಕು, ಇದನ್ನು ಮೊದಲೇ ಪ್ಯಾರಾದಲ್ಲೇ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ.
ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಯಾವಾಗ ಅರ್ಥ ಮಾಡ್ಕೊಂತೀವಿ, ಮುಂದಿನ ಎಲ್ಲಾ ಶ್ಲೋಕಗಳನ್ನು ಸಹ ನಾವು ಇದೇ ಒಂದು ಮಾರ್ಗದಲ್ಲೇನೆ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ನಮ್ಮದೇ ಆದ ಒಂದು ಪರ್ಸನಲ್ ಆಗಿರುವಂತ ಸ್ವಯಂ ಪ್ರೇರಿತವಾದಂತ ವ್ಯಾಖ್ಯಾನಗಳು ಇಲ್ಲಿ ಕೊಡಬಾರ್ದು. ಒಂದು ಭಗವದ್ಗೀತೆನ ಓದ್ಬೇಕಾದ್ರೆ ಇಲ್ಲಿ ಆಕ್ಚುಲಿ ಒಂದೇ ಒಂದು ಲೈನ್ ಅಲ್ಲೇನೆ 3 ಪಾಯಿಂಟ್ ಇದೆ. ಸೊ ಒಂದು ಭಗವದ್ಗೀತೆನ ಓದ್ಬೇಕಂದ್ರೆ ಯಾವ ರೀತಿ ಓದ್ಬೇಕು ಅನ್ನೋದಕ್ಕೆ 3 ಪಾಯಿಂಟ್ ಇಲ್ಲಿ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಒಂದು, ಕೃಷ್ಣನ ಭಕ್ತರೊಬ್ಬರ ಸಹಾಯನ ಪಡೆದೇ ನಾವು ಓದ್ಬೇಕು. ಈಗ ನಾನು ಒಂದು ಕೆಮಿಸ್ಟ್ರಿನಲ್ಲಿ ಒಂದು PhD ಮಾಡಬೇಕು ಅಂದ್ಕೊಳ್ಳಿ, ಯಾವುದೋ ಒಂದು ಟಾಪಿಕ್ ಮೇಲೆ. ಅಲ್ಲಿ ಹೋಗ್ಬಿಟ್ಟು ನಾನು ಬೇರೆ ಯಾವುದೋ ಸಬ್ಜೆಕ್ಟ್ ಇರೋವಂಥ ಪ್ರೊಫೆಸರ್ ಹತ್ರ ಕುತ್ಕೊಂಡು ಓದಿದ್ರೆ ಆಗಲ್ಲ. ಸೊ ಯಾರು ಆ ಒಂದು ಸಬ್ಜೆಕ್ಟನ್ನ ಆಥರೈಸ್ಡ್ ಯೂನಿವರ್ಸಿಟಿಯಿಂದ ಕೇಳ್ಕೊಂಡು ಬಂದಿರ್ತಾರೋ ಅಂಥವರಿಂದನೇ ನಾನು ಹೋಗಿ ಅವ್ರನ್ನ ನನ್ನ ಗೈಡ್ ಆಗಿ ತಗೊಂಡು ನಾನು ಯಾವಾಗ ಓದ್ತೀನಿ ಆವಾಗ ನಮಗೆ ಆ ಒಂದು ಸಬ್ಜೆಕ್ಟ್ ಇದೆಲ್ಲ ನಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಆಮೇಲೆ ಅದು ಯಾರು ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ ಅವರ ಭಕ್ತರಿಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅವರು ಅದನ್ನ ನಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಇದನ್ನ ಬಿಟ್ಟು ನಾವೇನಾದ್ರೂ ಬೇರೆ ಕಡೆಯಿಂದ ಕೇಳೋದು ಹೋಗೋದು ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಹೇಳಿ, ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರಲ್ಲ, ಈವನ್ ಹಾಲು ಸಹ ಒಂದು ಹಾವಿನ ಬಾಯಲ್ಲಿ ಒಂದು ಹಾಲು ಸಹ ಏನಾಗುತ್ತದೋ ವಿಷ ಆಗೋಗುತ್ತೆ. ಅದು ಆ ರೀತಿ ಇದು ನಮ್ಮ ಶಾಸ್ತ್ರನ ನಾವು ಯೂಶಲಿ ಏನ್ ಮಾಡ್ತೀವಿ, ಯಾರು ಏನ್ ಹೇಳ್ತಾರೋ ಅದನ್ನ ಕೇಳ್ತೀವಿ, ಎಲ್ಲರ ಹತ್ರ ಕೇಳೋಣ ಅಂತ ಹೋಗ್ತೀವಿ. ಆದ್ರೆ ಯೂಶಲಿ ನಾವು ಸ್ವಲ್ಪ ಸೀರಿಯಸ್ ಆಗಿ ಪರ್ಟಿಕ್ಯುಲರ್ ಆಗಿರಬೇಕು. ಭಗವದ್ಗೀತೆನ ನಾವು ಯಾರ ಹತ್ರ ಕೇಳಬೇಕು ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್. ಕೃಷ್ಣನ ಭಕ್ತರ ಒಂದು ಸಹಾಯನ ಪಡೆದು ಕೇಳಬೇಕು. ಎರಡನೇದು, ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಕೇಳಬೇಕು. ಭಗವದ್ಗೀತೆ ಅನ್ನೋದು ನಿದ್ದೆ ಮಾಡ್ಕೊಂಡು ನಾನು ಕೇಳೋದಕ್ಕೆ ಕತೆ ಅಲ್ಲ, ಇದು ಭಾಗವತ ಕತೆ ಅಲ್ಲ. ಸೊ ಯೂಶಲಿ ಭಾಗವತ ಕ್ಲಾಸಲ್ಲಿ ಪ್ರತಿಯೊಬ್ಬರಿಗೂ ಏನ್ ಬರುತ್ತೆ, ನಿದ್ದೆ ಬರ್ದೇ ಇರೋರ್ಗು ನಿದ್ದೆ ಬರುತ್ತೆ. ಯಾಕೆಂದ್ರೆ ಭಾಗವತದಲ್ಲಿ ಏನಿರುತ್ತೆ, ಕಥೆಗಳಿರುತ್ತೆ, ಭಗವಂತನ ಭಕ್ತರ ಕಥೆಗಳಿರುತ್ತೆ. ಆದ್ರೆ ಇಲ್ಲಿರೋದು ಎಲ್ಲ ಫಾರ್ಮುಲಾಸ್. ಆ ಫಾರ್ಮುಲಾಸ್ ನಮ್ಮ ತಲೆಗೆ ಹೋಗ್ಬೇಕು ಅಂದ್ರೆ ಅದನ್ನ ಸ್ಕ್ರೂಟಿನೈಸಿಂಗ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ನಾವೇನ್ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಓದ್ಬೇಕು. ಮೂರನೇದೇನು, ಸ್ವಯಂ ಪ್ರೇರಿತ ವ್ಯಾಖ್ಯಾನ ಇಲ್ದಿರ ನನ್ನದೇ ಆದ ಬ್ಯಾಗೇಜ್ಗಳಿರುತ್ತೆ. ನಾನು ಚಿಕ್ಕ ಹುಡುಗಿಂದ ಈ ಒಂದು ಏಜಿಗೆ ಬರೋ ಅಷ್ಟರಲ್ಲಿ ನನ್ನದೇ ಆದ ಅನೇಕ ಬ್ಯಾಗೇಜ್ಗಳಿರುತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಆ ಗಾರ್ಬೇಜ್ನ ಅಂದ್ರೆ ಆ ಕಸನ ಪಕ್ಕಕ್ಕೆ ಇಟ್ಬಿಟ್ಟು ಏನ್ ಮಾಡ್ಬೇಕು, ನಮ್ಮ ಒಂದು ವ್ಯಾಖ್ಯಾನನ ಬಿಟ್ಬಿಟ್ಟು ಭಗವಂತ ಯಾವ ರೀತಿ ಹೇಳ್ತಾ ಇದ್ದಾರೆ ಆಸ್ ಇಟ್ ಈಸ್ ಯಥಾರೂಪ, ಸೊ ಆ ರೀತಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಆವಾಗ ನಮ್ಗೆ ಭಗವದ್ಗೀತಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದಕ್ಕೆ ಪ್ರಭುಪಾದ್ರ ಅನೇಕ ಎಕ್ಸಾಂಪಲ್ ಕೊಡ್ತಾರೆ. ಯೂಶಲಿ ಅವರು ಈ ಒಂದು ಭಗವದ್ಗೀತೆ ಯಥಾರೂಪ ಬರೆಯೋದಕ್ಕಿಂತ ಮುಂಚೆ ಅವ್ರಿಗೆ ಎಷ್ಟೊಂದು ಒಂಥರ ಇದಾಗ್ತಿತ್ತಂತೆ, ಆಥರೈಸ್ಡ್ ಆಗಿ ಈ ರೀತಿ ಪರಂಪರೆಯಿಂದ ಬಂದಿರೋದನ್ನ ಹಾಗೆ ತಲುಪಿಸಿರೋ ಅಂತ ಒಂದು ವರ್ಷನ್ ಪ್ರಿಂಟಬಲ್ ವರ್ಷನ್ ಈಗ ಇಲ್ವಲ್ಲ. ಅವ್ರಿಗೆ ಹೇಳೋದಕ್ಕೆ ಒಂದು ರೆಕಮೆಂಡ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ವಂತೆ. ಒಂದು ಆಥರೈಸ್ಡ್ ಆಗಿರುವಂತದ್ದು ಕೃಷ್ಣ ಹೇಳೋದನ್ನ ಅದೇ ರೀತಿ ಪರಂಪರೆಯಿಂದ ಬಂದಿರೋದನ್ನ ತಲುಪಿಸೋದಕ್ಕೆ ಯಾವುದೇ ಒಂದು ಇಲ್ವಲ್ಲ. ಆದ್ರೆ ನೀವು ಭಗವದ್ಗೀತಾ ನೋಡಿದ್ರೆ ಪೊಲಿಟಿಷಿಯನ್ ಇಂದ ಹಿಡಿದು ಪ್ರತಿಯೊಬ್ಬರೂ ಭಗವದ್ಗೀತಾ ಮೇಲೆ ವ್ಯಾಖ್ಯಾನ ಆದ್ರೆ ಬರ್ದಿದ್ದಾರೆ, ಕಮೆಂಟ್ರೀಸ್ ಬರ್ದಿದ್ದಾರೆ, ಪ್ರತಿಯೊಬ್ರು ಬರ್ದಿದ್ದಾರೆ. ಸೊ ಯಾವ್ದನ್ನ ತಗೊಳ್ಳೋದು, ಯಾವ್ದನ್ನ ಬಿಡೋದು, ಒಬ್ಬ ಪೊಲಿಟಿಷಿಯನ್ ಬರ್ದಿದ್ದಾರೆ, ಒಬ್ರು ಭಕ್ತರು ಬರ್ದಿರ್ತಾರೆ, ಇಲ್ಲ ಬೇರೆಯವರು ಬರ್ದಿರ್ತಾರೆ, ಇಲ್ಲ ಸೋಷಿಯಲ್ ಸರ್ವಿಸ್ ಮಾಡೋರು ಬಂದಿರ್ತಾರೆ, ಇಲ್ಲ ಬಿಸ್ನೆಸ್ ಮಾಡೋರು ಬರ್ದಿರ್ತಾರೆ, ಹೌ ಟು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಫಾರ್ ಬಿಸ್ನೆಸ್ ಅಂತ. ಸೊ ಯಾವ್ದನ್ನ ತಗೊಳ್ಳೋದು ಯಾವ್ದನ್ನ ಬಿಡೋದು ಅನ್ನೋದೇ ನಮ್ಗೆ ಇದಾಗ್ಬಿಡತ್ತೆ. ಅದಕ್ಕೋಸ್ಕರನೇ ಪ್ರಭುಪಾದರು ಇದನ್ನ ಆಸ್ ಇಟ್ ಈಸ್ ಅಂತ ಬರೆದ್ರು. ಅಂದ್ರೆ ಭಗವಂತ ಕೃಷ್ಣ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನ ಅದು ಪರಂಪರೆಯಿಂದ ಏನ್ ಬಂದಿದೆಯೋ ಅದನ್ನ ನಾನು ನಿಮ್ಗೆ ತಲುಪಿಸ್ತೀನಿ. ಅದಕ್ಕೆ ಪ್ರತಿಯೊಂದಕ್ಕೂ ಅವ್ರು ಏನ್ ಮಾಡ್ತಾರೆ, ಒಂದೊಂದು ಶ್ಲೋಕಗಳನ್ನ ಕೋಟ್ ಮಾಡ್ತಾ ಹೋಗ್ತಾರೆ. ಇದು ಈ ಒಂದು ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಈ ಒಂದು ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಈ ರೀತಿ ಅವರು ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರನೇ ಈ 3 ಪಾಯಿಂಟ್ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯ. ಭಗವದ್ಗೀತಾ ಇಲ್ಲ ಏನೇ ಒಂದು ಜ್ಞಾನ ಪಡಿಬೇಕಾ, ಭಗವಂತನ ಭಕ್ತ ಆಗಿರ್ಬೇಕು. ಅವ್ರು ನಾನು ಕೃಷ್ಣನ್ ಬಗ್ಗೆ ತಿಳಿಸ್ಬೇಕು ಅಂದ್ರೆ ಕೃಷ್ಣನ್ ಭಕ್ತ ಆಗಿ ನಾನು ಎಲ್ಲಿಂದ ತಿಳಿಸ್ತಾರೆ, ಭಕ್ತ ಆಗಿರ್ಬೇಕು. ಆಮೇಲೆ ನಾನು ಸೂಕ್ಷ್ಮವಾಗಿ ಸ್ಕ್ರೂಟಿನೈಸಿಂಗ್ಲಿ ಅದನ್ನ ಓದ್ಬೇಕು, ಕತೆ ತರ ಓದೋದಲ್ಲ. ಮೂರನೇದು, ಸ್ವಯಂ ಪ್ರೇರಿತ ವ್ಯಾಖ್ಯಾನಗಳು ಇರಬಾರ್ದು.
ನನ್ನದೇ ಆದಂಥ ಒಂದು ಕಮೆಂಟ್ರೀಸ್, ನನ್ನದೇ ಆದಂಥ ಇದನ್ನ ಅಲ್ಲಿ ನಾನು ಹೇಳ್ಬಾರ್ದು. ಆ ರೀತಿ ನಾವು ಇದನ್ನ ಓದಬೇಕು. ಆವಾಗ ಈ ಭಗವದ್ಗೀತಾ ನಾವೇನೊಂದು ಈ ಒಂದು ಕ್ಲಾಸ್ನ ಮಾಡ್ತಾ ಇದ್ದೀವಿ, ಡೆಫಿನೆಟ್ಲಿ ಇದರಲ್ಲಿರುವಂಥ ಜ್ಞಾನ ನಮಗೆ ತಲುಪುತ್ತೆ, ಇದೊಂದು ಸಕ್ಸಸ್ಫುಲ್ ಆಗುತ್ತೆ. ಸೊ ಈ 3 ಪಾಯಿಂಟ್ನ ನಾನು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಎಸ್ ಪ್ರಭು, ನೆಕ್ಸ್ಟ್ ಪಾಯಿಂಟ್ ಯಾರನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ನಾನು ಹೇಳ್ತೀನಿ. ಎಸ್ ಪ್ರಭು. The example of clear understanding is there in the Bhagavad Gita itself. In the way the teaching is understood by Arjuna, who heard the Gita directly from the Lord. If someone is fortunate enough to understand Bhagavad Gita in that line of disciple succession without motivated interpretation, then he surpasses all studies of Vedic wisdom and all scriptures of the world. ಸಾಧಾರಣ ಭಾಷೆನಲ್ಲಿ ಅಷ್ಟೇ. ಓಕೆ, ಕನ್ನಡ ಸುಮಾರಾಗಿದೆ, ನಾನು ಟ್ರೈ ಮಾಡ್ತೀನಿ. ದಿ ಎಕ್ಸಾಂಪಲ್ ಆಫ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಭಗವದ್ಗೀತಾ ಇರೋದು ಒರಿಜಿನಲ್ ರಸ ಏನಿದೆ ಅಲ್ಲ, ಅರ್ಜುನ ಹೆಂಗೆ ಅವ್ರು ಡೈರೆಕ್ಟ್ ಆಗಿ ಕೃಷ್ಣರ ಹತ್ರ ಮಾತಾಡುವಾಗ ಕೇಳಿದಾರೋ, ಆ ತರ ಯಾರಿಗಾನ ಆಪರ್ಚುನಿಟಿ ಸಿಕ್ಕಿದ್ರೆ ವಿತೌಟ್ ಮೋಟಿವೇಟೆಡ್ ಇಂಟರ್ಪ್ರಿಟೇಷನ್, ಅಂದ್ರೆ ಈಗ ಇವರು ಪ್ರಭು ಹೇಳಿದ್ರಲ್ಲ, ಈಗ ವಿತೌಟ್ ಪರ್ಸನಲ್ ಮೋಟಿವೇಶನ್, ನನ್ನ ಬ್ಯಾಗೇಜ್ ಹಳೆ ಬ್ಯಾಗೇಜ್ ಬಂದಿರುತ್ತೆ, ಅವೆಲ್ಲ ಮೋಟಿವೇಟ್ ಮಾಡದೇ ಇರುವಾಗ ಅದು ನಾವು ಕಲ್ತಿದ್ರೆ, ಆ ತರ ಡೈರೆಕ್ಟ್ ಆಗಿ ಪ್ರಭುವಿಂದ ಬರುವಾಗ ನಾವು ಕೇಳ್ತೀವಲ್ಲ, ಈ ತರ ನಾವು ಕೇಳಿದ್ರೆ ಇದು ಬೇರೆ ಯಾವ್ದೋ ವೇದಿಕ್ ವಿಸ್ಡಮ್, ವೇದಾಸು, ಉಪನಿಷತ್ತು ಆರ್ ಸ್ಕ್ರಿಪ್ಚರ್ಸ್ ಬೇರೆ ಎಲ್ಲ ಓದೋದಕ್ಕಿಂತ ಇದು ಬಹಳ ಹೆಚ್ಚಿದು. I hope I was clear. Yes, very clear. ಸೊ ಪಾಯಿಂಟ್ ಬಹಳ ಚೆನ್ನಾಗಿದೆ. ಸೊ ವಿಜಯ್ ಪ್ರಭು ಹೇಳಿದಂಗೆ, ಸೊ ಇಲ್ಲಿ ಕೃಷ್ಣ ಪ್ರಭುಪಾದ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಸೊ ಯು ಹ್ಯಾವ್ ಸರ್ಪಾಸಸ್ ಆಲ್ ದ ವೇದಿಕ್ ವಿಸ್ಡಮ್, ಸ್ಟಡೀಸ್ ಆಫ್ ವೇದಿಕ್ ವಿಸ್ಡಮ್ ಅಂಡ್ ಆಲ್ ಸ್ಕ್ರಿಪ್ಚರ್ ಆಫ್ ದ ವರ್ಲ್ಡ್. ಅಂದ್ರೆ ಜಸ್ಟ್ ಓನ್ಲಿ ಭಗವದ್ಗೀತೆಯ ಜ್ಞಾನ. ನಾವು ಎಲ್ಲರೂ ಈಗ ಈ ಕಲಿಯುಗನಲ್ಲಿ ಈ ಎಂಥ ಸಮಯ ಇದ್ದಿಲ್ಲಂಥ ಯುಗನಲ್ಲಿ ನಮ್ ವೇದ, ಉಪನಿಷತ್ತು, ಭಾಗವತ್ ಇವೆಲ್ಲ ಓದುವಂತ ಸಮಯ ಇದ್ದಿಲ್ಲ ಅಂತ, ನಮ್ ಕಡೆ ಸಮಯ ಇಲ್ಲ ಅಷ್ಟು. ಮತ್ತು ಅಷ್ಟು ಸಮಯ ಇದ್ರೂ ಆ ವೇದದ ಉಪನಿಷತ್ಗಳದ ಸಾರ ತಿಳ್ಕೊಳ್ಳೋ ಅಷ್ಟು ಕ್ಯಾಪಬಿಲಿಟಿನೂ ಇಲ್ಲ ನಮ್ ಕಡೆ. ಸೊ ಜಸ್ಟ್ ಓನ್ಲಿ ಭಗವದ್ಗೀತೆ, ನಾವು ಜಸ್ಟ್ ಓನ್ಲಿ ಭಗವದ್ಗೀತೆಯನ್ನು ಈ ತರ ಡಿಸೈಪ್ಲಿಕ್ ಸೆಷನ್ ಇಂದ ಬರುವಂತಹ ಭಕ್ತರಿನಿಂದ ನಾವು ಸರಿಯಾಗಿ ತಿಳ್ಕೊಂಡ್ರೆ, ಸೊ ಎಲ್ಲಾ ವೇದಗಳ, ಉಪನಿಷತ್ಗಳ ಮತ್ತು ಶಾಸ್ತ್ರಗಳ ಸಾರವನ್ನು ಅಲ್ಲಿ ಎಲ್ಲವನ್ನು ತಿಳಿಯೋಕೆ ನಾವು ಯೋಗ್ಯವಾಗ್ತೀವಿ. ಇದು ಈ ತರನಲ್ಲಿ ಬಹಳ ಮುಖ್ಯವಾಗಿ ಪಾಯಿಂಟ್ ಅನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಮತ್ತೇನಾದ್ರೂ ಜಗನ್ನಾಥ್ ಪ್ರಭು ಪಾಯಿಂಟ್ ಹೇಳ್ತಾ ಇದ್ದಿದ್ರೆ? ಮೇನ್ ಆಗಿ ನಾವು 2 ಪಾಯಿಂಟ್ ನ ತಿಳ್ಕೋಬೇಕು. ಒಂದು, ಯಾವ ರೀತಿ ಅರ್ಜುನ ಕೃಷ್ಣನ ಹತ್ರ ಡೈರೆಕ್ಟ್ ಆಗಿ ಕೇಳಿ ತಿಳ್ಕೊಂಡ್ರು, ಅದೇ ರೀತಿ ನಮ್ಗೆ ಆ ಒಂದು ಇದು ಅದೃಷ್ಟ ಅನ್ನೋದು ನಮ್ಗಿಲ್ಲ, ಡೈರೆಕ್ಟ್ ಆಗಿ ಕೃಷ್ಣನ ಹತ್ರನೇ ಹೋಗಿ ಕೇಳೋದಕ್ಕೆ. ಆದ್ರೆ ಅರ್ಜುನನ ಮುಖಾಂತರ ಭಗವಂತ ಪ್ರತಿಯೊಬ್ಬರಿಗೂ ಈ ಒಂದು ಜ್ಞಾನನ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲ ಫಾರ್ಚುನೇಟ್. ಯಾಕಂದ್ರೆ ನೀವು ಯಾವುದೇ ಒಂದು ನೋಡ್ಬೋದು, ಬರೀ ಈ ಒಂದು ಭಗವದ್ಗೀತೆನೆ ಯಾವ್ದು ಡೈರೆಕ್ಟ್ ಆಗಿ ಭಗವಂತನಿಂದ ಡೈರೆಕ್ಟ್ ಆಗಿ ಬಂದಿರೋದು, ಅರ್ಜುನ ಡೈರೆಕ್ಟ್ ಆಗಿ ಅದನ್ನ ತಿಳ್ಕೊಂಡಿರೋದು. ಸೊ ಅರ್ಜುನನ ನಿಮಿತ್ತವಾಗಿ ಇಟ್ಕೊಂಡು ನಮ್ಗೆಲ್ಲರಿಗೂ ಈ ಒಂದು ಜ್ಞಾನನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಗುರು ಶಿಷ್ಯ ಪರಂಪರೆಯಿಂದ ಅಲ್ಲಿ ಯಾವುದೇ ಒಂದು ಸ್ವಪ್ರೇರಿತ ವ್ಯಾಖ್ಯಾನ ಇಲ್ಲದಿರ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. 2ನೇ ಪಾಯಿಂಟ್ ಏನು ಅಂದ್ರೆ, ಇದು ಎಲ್ಲ ವೇದ ಜ್ಞಾನಗಳ ಅಧ್ಯಯನ ಏನಿದೆ ಅದನ್ನ ಎಲ್ಲ ಧರ್ಮ ಗ್ರಂಥಗಳ ಸಾರನೂ ಇದರಲ್ಲೇನಿದೆ ಭಗವದ್ಗೀತಾದಲ್ಲಿ ಇದೆ ಎಲ್ಲಾನು. ಯಾಕಂದ್ರೆ ಇದರಲ್ಲಿ ಪ್ರತಿಯೊಂದನ್ನು ಭಗವಂತ ಕವರ್ ಮಾಡಿದ್ದಾರೆ. ಈ ಒಂದು 700 ಶ್ಲೋಕದಲ್ಲಿ ಪ್ರತಿಯೊಂದನ್ನು ಫಾರ್ಮುಲಾಸ್ ತರ ಪ್ರತಿಯೊಂದನ್ನು ನಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ತಿಳ್ಕೊಂಡ್ರೆ ಸಾಕು, ನಮ್ಗೆ ಎಲ್ಲಾ ಜ್ಞಾನನೂ ಬಂದ್ಬಿಡುತ್ತೆ. ಏನ್ ತಿಳ್ಕೋಬೇಕು ಆಸ್ ಎ ಮನುಷ್ಯ ಜನ್ಮಗೆ ಏನ್ ಬೇಕೋ ಸೊ ಅಷ್ಟೂ ನಮ್ಗೆ ಈ ಒಂದು ಭಗವದ್ಗೀತೆದಲ್ಲೇನೆ ಬಂದ್ಬಿಡುತ್ತೆ. ಇನ್ನೂ ಅದನ್ನ ಹೆಚ್ಚಾಗಿ ನಾನು ಅಧ್ಯಯನ ಮಾಡ್ಬೇಕು ಅಂದ್ರೆ ಆವಾಗ ನಾವು ನೆಕ್ಸ್ಟ್ ಸ್ಕ್ರಿಪ್ಚರ್ಸ್ ಏನಿದೆ ಅದನ್ನ ಇನ್ ಡೀಟೇಲ್ ಆಗಿ ಕಲಿಯೋದಕ್ಕೆ ಹೋಗ್ಬೋದು. ಆದ್ರೆ ಬೇಸಿಕ್ಸ್ ಏನಿದೆ
ಆಸ್ ಎ ಟೆಕ್ಸ್ಟ್ ಬುಕ್ ಇಂದ ಬೇಸಿಕ್ಸ್ ಏನೇನು ಇರುತ್ತೆ ಟಾಪಿಕ್ಸ್ ಅದೆಲ್ಲಾನು ಇಲ್ಲಿ ಕವರ್ ಆಗಿದೆ. ಇನ್ ಡೀಟೇಲ್ ಬೇಕಾದ್ರೆ ನಾವು ಫರ್ದರ್ ರೆಫರೆನ್ಸ್ ಬುಕ್ಸ್ನ ನಾವು ಅದನ್ನ ಮಾಡ್ಬೋದು, ಓದ್ಬೋದು, ಅಧ್ಯಯನ ಮಾಡ್ಬೋದು. ಕರೆಕ್ಟ್. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಪ್ರಭು ನಾನು ಓದ್ತೀನಿ. ಹಾ ಹೌದು. One will find in the Bhagavad Gita all that is contained in other scriptures, but the reader will also find things which are not to be found elsewhere. That is the specific standard of the Gita. ಕನ್ನಡನಲ್ಲಿ You will find the Bhagavad Gita all that. ಸಿಂಪಲ್. ಅಂದ್ರೆ ಭಗವದ್ಗೀತಾನಲ್ಲಿ ಬೇರೆ ಬೇರೆ ಬುಕ್ಸ್ ಅಲ್ಲಿ ಏನೇನಿದೆ ಅದನ್ನು ಕೂಡ ಭಗವದ್ಗೀತಾನಲ್ಲಿ ಇದೆ. But the reader will also find things which are not to be found elsewhere. ಮತ್ತು ಬೇರೆ ಕಡೆ ಬುಕ್ಸ್ ಅಲ್ಲಿ ಇಲ್ದಿರಾ ಕೂಡ ಬೇರೆ ಕಡೆ ಎಲ್ಲಾದ್ರೂ ಮ್ಯಾಟರ್ಸ್ ಏನೇನಿದೆ ಅದು ಕೂಡ ಭಗವದ್ಗೀತಾನಲ್ಲಿ ಇದೆ. That is the specific standard of the Gita. ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಇರೋದೆಲ್ಲಾನು ಭಗವದ್ಗೀತೆದಲ್ಲಿದೆ. ಪ್ಲಸ್ ಅದರಲ್ಲಿ ಇಲ್ಲದೆ ಇರೋದು ಸಹ ಅಡಿಷನಲ್ ಆಗಿ ಭಗವಂತ ಈ ಭಗವದ್ಗೀತೆದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದೇನೆ ಸ್ಪೆಷಾಲಿಟಿ ಈ ಒಂದು ಭಗವದ್ಗೀತೆ. ಅದಕ್ಕೋಸ್ಕರ ಇದನ್ನ ಪರಿಪೂರ್ಣ ಧರ್ಮಶಾಸ್ತ್ರ ಅಂತ ಕರೀತಾರೆ. ಓನ್ಲಿ ನಾಟ್ ಓನ್ಲಿ ವೇದ ಉಪನಿಷತ್ ನಿಮ್ಗೆ ಸಿಗೋದಿಲ್ಲ, ಅದು ವೇದ ಉಪನಿಷತ್ನಲ್ಲಿನೂ ಸಿಗದಲ್ಲಂತ ಜ್ಞಾನ ಭಗವದ್ಗೀತೆನಲ್ಲಿ ಕೃಷ್ಣ ಅಲ್ಲಿ ಆ ಸ್ಪೆಸಿಫಿಕ್ ವರ್ಡ್ ಯಾಕೆ ಮೆನ್ಷನ್ ಮಾಡ್ತಾ ಇದ್ದಾನೆ ಅಂದ್ರೆ, ಪ್ರಭುಪಾದ್ ಯಾಕೆ ಮೆನ್ಷನ್ ಮಾಡ್ತಾ ಇದ್ದಾನೆ ಅಂದ್ರೆ, ಸೊ ಆಲ್ ದಿಸ್ ಯಾವ್ದು ಸಿಗೋದಿಲ್ಲ ಅದನ್ನು ಸಿಗತ್ತೆ ಅಂತ. ಯಾವ್ದು ಸಿಗೋದಿಲ್ಲ ಅಂದ್ರೆ ಏನು, ವೇದ ಉಪನಿಷತ್ನಲ್ಲಿ ಹುಡುಕಿ ಆದ್ರೂ ಸಿಗೋದಿಲ್ಲ ಅಂಥವನ್ನು ನಾವು ಭಗವದ್ಗೀತೆಯಲ್ಲಿ ಆರಾಮವಾಗಿ ಇದನ್ನು ಸಿಗ್ಬೋದು. ಸೊ ಇದನ್ನು ಸ್ಪೆಸಿಫಿಕ್ ವಾಗಿ ಪ್ರಭುಪಾದ್ ಹೇಳ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಫೈಂಡ್ ಇಟ್ ಈಸಿಲಿ, ವೆರಿ ಈಸಿಲಿ, ವಿತ್ ವೆರಿ ಈಸಿ ವೇ. ಹರೇ ಕೃಷ್ಣ. ಸೊ ಮುಂದೆ ಹಾ ಮತ್ತೆ ಯಾರೇ ಓದ್ತೀರಾ? ಸೊ ಸಂತೋಷ್, Harini, Harishini somewhere, Priya Mataji somewhere. Someone can read. Okay. ಅಟ್ಲೀಸ್ಟ್ ಸಂಡೇ 1.5 hours ಇರುತ್ತೆ. ಸೊ ನೀವೆಲ್ಲರನ್ನು ಪಾರ್ಟಿಸಿಪೇಟ್ ಮಾಡಿ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಂಡು ನಾವು ಕಲ್ತ್ರೆ ಚೆನ್ನಾಗಿರುತ್ತೆ. ಎನಿವೆ ಮಂಡೇ ಟು ಸ್ಯಾಟರ್ಡೆ ಕಡಿಮೆ ಇರುತ್ತೆ, ಅವಾಗ ನಾವೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀವಿ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಅದನ್ನು ಮುಗಿಸ್ಬೋದು. ಅಟ್ಲೀಸ್ಟ್ ಸಂಡೇ ನೀವೆಲ್ಲರೂ ವಾಲಂಟಿಯರ್ ಮಾಡಿ ಸಂಡೇ ಪ್ರಯತ್ನ ಪಡಬೇಕು. ನಾನು ಟ್ರೈ ಮಾಡಲಾ? ಹಾ, ಪ್ಲೀಸ್. It is the perfect theistic science because it is directly spoken by the supreme personality of Godhead, Lord Krishna. ಅಂದ್ರೆ ಇದು ಭಗವದ್ಗೀತಾ ಇರೋದು ಭಗವಂತ ಅವರೇ ಡೈರೆಕ್ಟ್ ಆಗಿ ನಮ್ಗೆ ಹೇಳಿ ಕೊಟ್ಟಿದ್ದಾರೆ. ಅರ್ಜುನ ಮುಖಾಂತರ ಅರ್ಜುನ ಹೇಳಿರ್ತಾರ, ಎಲ್ರಿಗೂ ಹೇಳಿದ್ದಾರೆ. ಸೊ ಇದಕ್ಕಿಂತ ಹೆಚ್ಚುದು ನಿಮ್ಗೆ ಸಿಗೋದಿಲ್ಲ. ದಿ ವರ್ಷನ್ ಇಸ್ ದ ಪರ್ಫೆಕ್ಟ್ ಥಿಯಸ್ಟಿಕ್ ಸೈನ್ಸ್, ಅಂದ್ರೆ ರಿಲಿಜಿಯಸ್ ಸೈನ್ಸ್ ಯು ಕ್ಯಾನ್ ಕಾಲ್ ಇಟ್ ಅಸ್, ಬಿಕಾಸ್ ಭಗವಂತ ಡೈರೆಕ್ಟ್ ಆಗಿ ಅದನ್ನ ಹೇಳಿದ್ದಾರೆ. ಸೊ ಇದಕ್ಕಿಂತ ಹೆಚ್ಚು ನಮ್ಗೆ ಸಿಕ್ಕೋದು ಬಹಳ ಕಷ್ಟ. ಇದನ್ನ ಒಂದು ಪೂರ್ಣ ಧರ್ಮಶಾಸ್ತ್ರ ಅಂತ ಕರೀತಾರೆ. ಯಾಕೆ ಅಂದ್ರೆ ಈ ಒಂದು ಭಗವದ್ಗೀತಾ ಬಂದಿರೋದು ಯಾರು? ಡೈರೆಕ್ಟ್ ಆಗಿ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನಿಂದ ಡೈರೆಕ್ಟ್ ಆಗಿ ಬಂದಿದ್ದು. ನಾವು ತಿಳ್ಕೊಂಡ್ವಿ ಭಗವಂತ ಅಂದ್ರೆ ಯಾರು ಅನ್ನೋ ಒಂದು ಇದರಲ್ಲಿ ನಾವು ಕ್ಲಿಯರ್ ಆಗಿ ತಿಳ್ಕೊಂಡ್ವಿ. ಆ ಒಂದು ಮೂಲ ಪುರುಷ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ ಅಂತ ಏನು ಬ್ರಹ್ಮದೇವರೇ ಹೇಳ್ತಾರೆ, ಆ ಒಂದು ಆದಿಪುರುಷನಾದ ಗೋವಿಂದ ನಮಗೋಸ್ಕರ ಡೈರೆಕ್ಟ್ ಆಗಿ ಈ ಒಂದು ಭಗವದ್ಗೀತೆನ ಕೊಟ್ಟಿರೋದು. ಬೇರೆದನ್ನೆಲ್ಲ ನೋಡಿ ಅದು ಬೇರೆಯವರು ಅದನ್ನ ಬರೆದು ನಮ್ಗೆ ಕೊಟ್ಟಿರ್ತಾರೆ, ಆದ್ರೆ ಇದೊಂದೇನೆ ಡೈರೆಕ್ಟ್ ಆಗಿ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಪರ್ಫೆಕ್ಟ್
ಧರ್ಮಶಾಸ್ತ್ರ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಇದರಲ್ಲಿ ಎಲ್ಲದರಲ್ಲಿ ಇರೋದು ಇದೆ, ಪ್ಲಸ್ ಇಲ್ಲದೆ ಇರೋದು ಸಹ ಇಲ್ಲಿ ಇದೆ. ಎಸ್, ವಂಡರ್ಫುಲ್. ಥಿಯರಾಟಿಕ್ ಸೈನ್ಸ್ ಅಂದ್ರೆ ಥಿಯರಾಟಿಕ್ ಅಂದ್ರೆ ಪ್ರಭು ವಿಜ್ಞಾನ. ಸೊ ವಿ ಥಿಂಕ್ ದಟ್ ಅಂದ್ರೆ ನಾವೆಲ್ಲ ಪೀಪಲ್ ವಿಚಾರ ಮಾಡ್ತೀವಿ ಭಗವದ್ಗೀತೆ ಅಂದ್ರೆ ಜಸ್ಟ್ ಯು ಕ್ಯಾನ್ ಬಿಲೀವ್, ಜಸ್ಟ್ ಬಿಲೀವ್ ಇಟ್. ಮೀನ್ಸ್ ನಾಟ್ ಲೈಕ್ ಹೆಂಗೆ ನಾವು ಈಗ ಸೈನ್ಸ್ ಗೆ ಹೆಂಗ್ ಬಿಲೀವ್ ಮಾಡ್ತೀವಿ, ಅವ್ರು ಏನ್ ಒಂದು ಪ್ರಮಾಣ ಕೊಡ್ತಾರೋ, ಈ ತರ ಕೊಡ್ತಾರೋ, ಸೊ ಆಮೇಲೆ ನಾವು ಬಿಲೀವ್ ಮಾಡ್ತೀವಿ. ಅದೇ ತರ ಭಗವದ್ಗೀತೆನೂ ಒಂದು ಥಿಯರಾಟಿಕ್ ಇದೆ, ನಾಟ್ ಲೈಕ್ ಯು ಜಸ್ಟ್ ಹ್ಯಾವ್ ಟು ಬಿಲೀವ್ ಲೈಕ್ ದಟ್ ಓನ್ಲಿ. ಸೊ ನಾವು ಸೈನ್ಸ್ ಆಗಿದೆ, ಇಲ್ಲಿ ಒಂದು ಶಬ್ದ ಬಹಳ ಇಂಪಾರ್ಟೆಂಟ್ ಇದೆ, ಸೈನ್ಸ್ ಅಂತ ಶಬ್ದ ಅದು. ಸೊ ಯಾಕಂದ್ರೆ ನಾವು ಅದನ್ನು ಸರಿಯಾಗಿ ತಿಳ್ಕೋಬಹುದು. ಭಗವದ್ಗೀತೆಯನ್ನು ಒಂದು ಅಥೆಂಟಿಕ್ ಪರ್ಸನ್ ನಿಂದ ನಾವು ತಿಳ್ಕೊಂಡ್ರೆ ಅದು ಸರಿಯಾಗಿ ಪ್ರೂಫ್ ಆಗಿ ಪ್ರಮಾಣವಾಗಿ ನಾವು ತಿಳ್ಕೋಬಹುದು. ಅಂದ್ರೆ ಜಸ್ಟ್ ಓನ್ಲಿ ಏನಂತಾರಲ್ಲ, ನೀವು ನಾನು ಹೇಳ್ತಾ ಇರ್ತೀನಿ ನೀವು ಬಿಲೀವ್ ಮಾಡಿ ಅಂತಲ್ಲ. ಸೊ ನೀವು ಒಂದೊಂದು ಕೃಷ್ಣನ ಭಗವದ್ಗೀತೆ ಮುಂದಿನ ನಾವು ಎಲ್ಲಾ ಶ್ಲೋಕನಲ್ಲಿ ಹೇಳ್ಬೋದು, ಆತ್ಮನ್ ಸಲುವಾಗಿ ಕೃಷ್ಣ ಪ್ರೂಫ್ ಕೊಟ್ಟಿದ್ದಾನ. ಕೃಷ್ಣ ಹೇಳೋದು ಅವಶ್ಯಕತೆ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಆತ್ಮ ನೀನ್ ಬಿಲೀವ್ ಮಾಡುವಂತ. ಕೃಷ್ಣ ಹಂಗ ಹೇಳಿಲ್ಲ, ಕೃಷ್ಣ ಪ್ರೂಫ್ ಕೊಟ್ಟಿದ್ದಾನು ಆತ್ಮಂದು ಸಾಕ್ಷಾತ್ಕಾರ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ಹೆಂಗೆ ನೀನು ಚೇಂಜ್ ಆಗ್ತಾ ಇದೀಯಾ ಚಿಕ್ಕವನಿಂದ ದೊಡ್ಡವನಿಂದ, ಅಂದ್ರೆ ನೀ ಪ್ರೂಫ್ ಕೊಡ್ತಾ ಇದ್ದಾನೆ ಕೃಷ್ಣ ಒಂದೊಂದ್ ಇತರನಲ್ಲಿ. ಅಂದ್ರೆ ಅರ್ಥ ಏನು, ದಿಸ್ ಇಸ್ ನಾಟ್ ಓನ್ಲಿ ಅಂದ್ರೆ ಜಸ್ಟ್ ಓನ್ಲಿ ಏನಂತಾರೆ ಕನ್ನಡ ನಂಗೆ ಶಬ್ದನೇ ಬರ್ತಾ ಇಲ್ಲ, ಜಸ್ಟ್ ಬಿಲೀವ್ ಮಾಡಿ, ಏನಂತಾರ ಅದಕ್ಕೆ, ಮೂಢವಾಗಿ ಅಂದ್ರೆ ನಾನು ಹೇಳ್ತೀನಿ ನೀವು ಬಿಲೀವ್ ಮಾಡ್ಬೇಕು, ಮೂಢನಂಬಿಕೆ. ಬ್ಲೈಂಡ್ ಫೇತ್ ಅಲ್ಲ ಇದು, ದಿಸ್ ಇಸ್ ನಾಟ್ ಬ್ಲೈಂಡ್ ಫೇತ್, ದಿಸ್ ಇಸ್ ಅ ಸೈಂಟಿಫಿಕ್ ಅಂಡ್ ರಿಸರ್ಚ್. ಬಹಳಷ್ಟು ನಮ್ಮ ಸಾಧುಗಳು ಮಾಡಿದಂತ ರಿಸರ್ಚ್ ಮಾಡಿ ಬರ್ದಿದಂತ ಇದು, ಬರ್ದಿದಲ್ಲ ಭಗವಂತ ಕೊಟ್ಟಿದಂತ ಇದು ಸೈಂಟಿಫಿಕ್ ವಾಗಿದೆ ಬುಕ್ ಅಂತ. ಸೊ ಹೇಳೋದಂತ ಅರ್ಥ ಅದು ಶಬ್ದ. ಸೊ ಅದಕ್ಕೆ ಅದು ಶಬ್ದ. ಓಕೆ, ಹರೇ ಕೃಷ್ಣ. ಸೊ ಮುಂದೆ ಹೋಗೋಣ ನಾವು. ಈ ಮೊದಲನೇ ಪ್ಯಾರಾದಲ್ಲಿ ಆಕ್ಚುಲಿ ನಾವು ಪ್ರಭುಪಾದರು ಈ ಒಂದು ಭಗವದ್ಗೀತಾ ಬಗ್ಗೆ, ಅದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಯಾವ ರೀತಿ ನಾವು ಕಲಿಬೇಕು ಅನ್ನೋದನ್ನ ಕೊಟ್ಟರು. ಈಗ ಎರಡನೇ ಪ್ಯಾರ ಒಂದು ಭಾವಾರ್ಥದಲ್ಲಿ ಇದರ ಒಂದು ಭಗವದ್ಗೀತೆ ಹೇಳುವಂತ ಒಂದು ಸನ್ನಿವೇಶ ಯಾವ ರೀತಿ ಇತ್ತು, ಅದು ಎಲ್ಲಿ ಹೇಳಿದ್ರು, ಆಮೇಲೆ ಎಂತ ಒಂದು ಸನ್ನಿವೇಶ ಇತ್ತು. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಏನಪ್ಪಾ ಇದು ಭಗವದ್ಗೀತಾ ಅಂತ ಶುರು ಮಾಡಬೇಕು. ಭಗವದ್ಗೀತಾ ಅಂದ್ರೆ ಏನ್ ಹೇಳಿ, ಕೃಷ್ಣ ಹೇಳಿದ್ರು ಅಂತ ನಾವು ಶುರು ಮಾಡ್ತೀವಿ. ಆದ್ರೆ ಇಲ್ಲಿ ಭಗವದ್ಗೀತೆ ಶುರು ಆಗ್ತಾ ಇರೋದು ಯಾರಿಂದ? ಧೃತರಾಷ್ಟ್ರ ಉವಾಚ. ಇದೇನಪ್ಪ ಇದು, ಮೊದಲನೇ ಶ್ಲೋಕನೇ ಧೃತರಾಷ್ಟ್ರ ಉವಾಚ ಇಂದ ಶುರು ಆಗ್ತಾ ಇದೆ. ಧೃತರಾಷ್ಟ್ರ ಅಂದ್ರೆ ನಮ್ಗೆಲ್ಲರಿಗೂ ಒಂಥರ ಒಂದು ವಿಲನ್ ತರ ಒಂದು ನಾವು ಭಾವನೆನ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಧೃತರಾಷ್ಟ್ರ ಉವಾಚ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಂತ ಒಂದು ಸನ್ನಿವೇಶ, ಆಮೇಲೆ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ. ಯಾಕೆಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಈ ಒಂದು ಸನ್ನಿವೇಶನ ನಮ್ಮಲ್ಲಿರುವಂತ ಎಷ್ಟೊಂದು ಮಿಸ್ಕಾನ್ಸೆಪ್ಷನ್ಸ್ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಇಲ್ಲಿ ಪ್ರಭುಪಾದರು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಯಾರನ್ನ ವಾಲಂಟಿಯರ್ ಬನ್ನಿ, ನೆಕ್ಸ್ಟ್ ಪಾಯಿಂಟ್ ಹೇಳ್ಬೋದು. ನಿಮ್ಮ ಹತ್ರ ಭಗವದ್ಗೀತೆ ಇದ್ರೆ ಕನ್ನಡದಲ್ಲೇ ಓದಿ ಇದನ್ನ, ನೋ ಪ್ರಾಬ್ಲಮ್. ಪ್ರಭು ನಾನು ಓದ್ತೀನಿ. ಹೌದಪ್ಪ. The word Dharmakshetra, a place where religious rituals are performed, is significant because on the battlefield of Kurukshetra, the supreme personality of Godhead was present on the side of Arjuna. ಅಂದ್ರೆ ಇದು ಬ್ಯಾಟಲ್ ಫೀಲ್ಡ್ ಅಲ್ಲಿ ಕೃಷ್ಣ ಅರ್ಜುನ ಸೈಡ್ ಇದ್ರು. ಲೈಕ್ ಅದಕ್ಕೆ ಇದು ಧರ್ಮಕ್ಷೇತ್ರ ಆಗಿದೆ. ಅಲ್ಲಿ ಕೃಷ್ಣ ಧರ್ಮ ಸೈಡ್ ಇದ್ರು, ಅದಕ್ಕೆ ಇದು ಧರ್ಮಕ್ಷೇತ್ರ ಅಂತ ನನಗೆ ಅನ್ನಿಸ್ತು. ವೆರಿ ಗುಡ್, ಅದೊಂದು ತಿಳ್ಕೊಂಡ್ರೆ ಸಾಕು. ಕರೆಕ್ಟ್ ತಿಳ್ಕೊಂಡ್ರೆ ಸಾಕು. ಇಲ್ಲ ಇಲ್ಲ, ಆಕ್ಚುಲಿ ಇಲ್ಲಿ ಕುರುಕ್ಷೇತ್ರನ ಏನಂತ ಕರೀತಾ ಇದ್ದಾರೆ ಹೇಳಿ? ಧರ್ಮಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಎಸ್, ಧರ್ಮಕ್ಷೇತ್ರ ಅಂದ್ರೆ ನಾವ್ ಯಾವ ರೀತಿ ಅರ್ಥ ಮಾಡ್ಕೋಬಹುದು, ಇಲ್ಲಿ ಎಲ್ಲ ಆದಂತ ರಿಚುವಲ್ಸ್ ಅಂದ್ರೆ ಯಜ್ಞಗಳು, ಯಾಗಾದಿಗಳು, ಇದನ್ನ ಮಾಡೋವಂತ ಒಂದು ತಪಸ್ಸುಗಳನ್ನ ಮಾಡೋವಂತ ಒಂದು ಪುಣ್ಯಕ್ಷೇತ್ರ. ಎಸ್, ಆದ್ರೆ ಅದ್ರ ಆ ಒಂದು ಕುರುಕ್ಷೇತ್ರ ಅದ್ರ ಜೊತೆನಲ್ಲಿ ಏನಾಗಿದೆ, ಧರ್ಮಕ್ಷೇತ್ರನೂ ಆಗಿದೆ. ಇದ್ರ ಏನಕ್ಕೆ ಅಂದ್ರೆ, ಒಂದು ಎಲ್ಲ ರಿಲಿಜಿಯಸ್ ರಿಚುವಲ್ಸ್ ಮಾಡೋವಂತ ಒಂದು ಜಾಗ. ಅದಕ್ಕಿಂತ ಮುಖ್ಯವಾಗಿ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅಲ್ಲಿ ತಮ್ಮ ಪಾದನ ಇಟ್ಟಿದ್ದಾರೆ. ಆಮೇಲೆ ಅವ್ರು ಭಗವಂತ ಎಲ್ಲಿರ್ತಾನೋ ಅಲ್ಲೇ ಧರ್ಮ ಇರುತ್ತೆ.
ಸೊ ಅರ್ಜುನನ್ಗೋಸ್ಕರ ಅರ್ಜುನನ ಕಡೆ ಅವರು ಅಲ್ಲಿ ನಿಂತಿದ್ದಾರೆ. ಸೊ ಅವರಲ್ಲಿ ಪಾದ ಇಟ್ಟಿದ್ದಾರೆ ಅಂದ್ರೆ ಅದೇನಾಗೋಯ್ತು, ಆ ಒಂದು ಕುರುಕ್ಷೇತ್ರ ಧರ್ಮಕ್ಷೇತ್ರ ಆಯ್ತು. ಅಲ್ಲಿ ನಾವ್ ಎಷ್ಟೇ ಒಂದು ಪ್ಲಾಟ್ಗಳು ಮಾಡಿ, ಎಷ್ಟೇ ಒಂದು ಮೋಸ ಮಾಡಬೇಕು ಆ ರೀತಿ ಇವೆಲ್ಲ ಮಾಡ್ಕೊಂಡ್ ಬರ್ತೀವಿ ಅಂತ ಪ್ಲಾನ್ ಮಾಡಿದ್ರು ಧರ್ಮಕ್ಷೇತ್ರದಲ್ಲಿ ಅವೆಲ್ಲ ನಡೆಯಲ್ಲ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸ್ಮಾಲ್ ಸೀನ್ ನನಗೆ ನೆನಪು ಬರ್ತಾ ಇದೆ. ಯಾವುದೋ ಒಂದು ಹಳೆ ರಾಜ್ಕುಮಾರ್ ಮೂವಿ, ಅಲ್ಲಿ ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ವಿಲನ್ ಹೇಳ್ತಾನೆ, ನೋಡೋ ಎಲ್ಲಾ ಪ್ಲಾನ್ ಮಾಡಿದ್ದೆ ನಾನು ನಿನ್ನ ಮುಗಿಸೋದಿಕ್ಕೆ ಅಂತ, ಎಲ್ಲ ಆಯ್ತು, ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಡೀತಾ ಇತ್ತು, ಆದ್ರೆ ಒಂದೇ ಒಂದು ಮಿಸ್ ಆಗ್ಬಿಟ್ಟು ಈ ರೀತಿ ಆಗೋಯ್ತು, ನಾನು ನಿನ್ ಕೈಗೆ ಸಿಗಾಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ ಆ ವಿಲನ್ ಬಂದ್ಬಿಟ್ಟು. ಅವಾಗ ರಾಜ್ಕುಮಾರ್ ಒಂದು ಡೈಲಾಗ್ ಹೇಳ್ತಾರೆ, ನೋಡೋ ನಾವೆಲ್ಲ ಯಾವ ರೀತಿ ಅಂದ್ರೆ ತಿಪ್ಪೆನಲ್ಲಿ ಎಲೆ ಮೇಲೆ ತಿಂದುಬಿಟ್ಟು ಬಿಸಾಕಿರ್ತಾರಲ್ಲ, ಆ ಎಲೆನ ಬಿಸಾಕಿರ್ತಾರೆ. ಆ ಎಲೆ ಮೇಲಿರೋಂಥ ಒಂದೆರಡು ಅಗಳನ್ನ ತಿನ್ಬೇಕು ಅಂತ ಒಂದು ನೊಣ ಕಾಯ್ತಾ ಇರುತ್ತೆ. ಯೂಶಲಿ ನೋಡ್ಬೋದು ತಿಪ್ಪೆನಲ್ಲಿ ಎಷ್ಟೊಂದು ಇನ್ಸೆಕ್ಟ್ಸ್ ಅದನ್ನ ತಿನ್ಬೇಕು ಅಂತ ಕಾಯ್ತಾ ಇರುತ್ತೆ. ಅದ್ರ ಹಿಂದೆಗಡೆ ಒಂದು ಕಪ್ಪೆ ಕಾಯ್ತಾ ಇರುತ್ತೆ ಆ ನೊಣನ ತಿನ್ಬೇಕು ಅಂತ. ಕಪ್ಪೆ ಬಾಯಿ ಬಿಟ್ಕೊಂಡ್ರೆ ಕಾಯ್ತಾ ಇರುತ್ತೆ, ಓಕೆ ನೀನ್ ತಿನ್ನು ಆಮೇಲೆ ನಾನು ನೋಡ್ಕೊಂತೀನಿ ಅಂತ ಕಪ್ಪೆ ಕಾಯ್ತಾ ಇರುತ್ತೆ. ಸೊ ಆ ಕಪ್ಪೆನ ತಿನ್ನೋದಕ್ಕೆ ಅಂತ ಯಾರು ಒಂದು ಹಾವು ಕಾಯ್ತಾ ಇರುತ್ತೆ ಬಾಯಿ ಬಿಟ್ಕೊಂಡು, ಓಕೆ ಕಪ್ಪೆನೆ ನಾನು ಮುಗಿಸ್ತೀನಿ ಅಂತ. ಆ ಹಾವನ್ನ ಹಿಡಿಯೋದಕ್ಕೆ ಮೇಲ್ಗಡೆ ಆಕಾಶದಲ್ಲಿ ಗರುಡ ಹೊಂಚಾಗ್ತಾ ಇರ್ತಾನೆ. ಆ ಗರುಡನ್ನೇ ತನ್ನ ವಾಹನ ಮಾಡ್ಕೊಂಡಿದ್ದಾನಲ್ಲ ಆ ಒಂದು ಭಗವಂತ, ಅವನು ಕಣ ಮಾಡೋದು ಪ್ಲಾನ್. ನೀನೇನ್ ಮಾಡ್ತೀಯ ಪ್ಲಾನ್? ಅವನು ಮಾಡ್ದಂಗೆ ಪ್ಲಾನ್ ಮಾಡ್ದಂಗೆ ಇಲ್ಲಿ ನಡೆಯೋದು. ಸೊ ಭಗವಂತ ಎಲ್ಲಿದ್ದಾನೆ, ಅದು ಧರ್ಮಕ್ಷೇತ್ರ. ಅಲ್ಲಿ ಕೌರವರು ಎಷ್ಟೆಲ್ಲ ಏನೆಲ್ಲ ಮಾಡಿದ್ರು ಅಲ್ಲಿ ಆಟ ಅವ್ರದ್ದು ನಡೆಯಲ್ಲ. ಸೊ ಇದರಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ. ಎಸ್, ಹರಿಬೋಲ್, ಇನ್ನೊಂದು ಕ್ವಶನ್ ಇದೆ. ಹಾ. ಏಂತಕ್ಕೆ ಮಹಾಭಾರತನ ಧರ್ಮ ಯುದ್ಧ ಅಂತ ಕರೀತಾರೆ, ಕರ್ಮ ಯುದ್ಧ ಅಂತ ಅಲ್ಲ? ಈಗ ಅದನ್ನೇ ಹೇಳ್ತಾ ಇದೀವಲ್ಲ, ಎಲ್ಲಿ ದೇವೋತ್ತಮ ಪರಮ ಪುರುಷ ಕೃಷ್ಣ ಇರ್ತಾನೆ ಅವ್ರಲ್ಲೇ ಧರ್ಮ ಅನ್ನೋದು ನೆಲೆಸಿರುತ್ತೆ. ಅದಕ್ಕೋಸ್ಕರ ಕುರುಕ್ಷೇತ್ರನೇ ಇಲ್ಲಿ ವ್ಯಾಸದೇವರು ಏನಂತ ಕರೀತಾ ಇದ್ದಾರೆ, ಧರ್ಮಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಅದು ಪುಣ್ಯಕ್ಷೇತ್ರ ಇರ್ಬೋದು, ಅಲ್ಲಿ ಅಷ್ಟೊಂದು ಯಜ್ಞ ಯಾಗಾದಿಗಳು ನಡೀತಾ ಇರ್ಬೋದು, ತಪಸ್ವಿಗಳು ಬಂದು ಮಾಡ್ತಾ ಇರ್ಬೋದು. ಆದ್ರೆ ಯಾವಾಗ ಕೃಷ್ಣ ಬಂದ ಅಲ್ಲಿ ಧರ್ಮನೇ ನಡೆಯೋದು. ಅಲ್ಲಿ ನಡೆಯುವಂತ ಯುದ್ಧನೂ ಧರ್ಮ ಯುದ್ಧ ಆಗುತ್ತೆ, ಧರ್ಮನ ಪುನರ್ಸ್ಥಾಪನೆ ಮಾಡೋದಕ್ಕೋಸ್ಕರ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನ ಧರ್ಮ ಯುದ್ಧ ಅಂತ ಹೇಳೋದು. ಭಗವಂತ ಹೇಳ್ತಾರಲ್ಲ, ಅವ್ರು ಬರೋದೇ ಎರಡೇ ಉದ್ದೇಶದಿಂದ, ಒಂದು ನನ್ನ ಭಕ್ತರನ್ನ ಕಾಪಾಡೋದಕ್ಕೆ, ಇನ್ನೊಂದು ಧರ್ಮನ ಪುನರ್ಸ್ಥಾಪನೆ ಮಾಡೋದಕ್ಕೆ. ಪದೇ ಪದೇ ಬರ್ತೀನಿ ಅಂತ. ಸೊ ಆ ಒಂದು ಧರ್ಮನ ಪುನರ್ಸ್ಥಾಪನೆ ಮಾಡೋದಕ್ಕೆ ಇರೋವಂಥ ಒಂದು ಮೇನ್ ಆಕ್ಟಿವಿಟಿ ಇದು. ಸೊ ಅಲ್ಲಿ ಅದಕ್ಕೋಸ್ಕರ ಈ ಕುರುಕ್ಷೇತ್ರ ಯುದ್ಧನ ನಾವು ಧರ್ಮ ಯುದ್ಧ ಅಂತಾನೆ, ಕುರುಕ್ಷೇತ್ರನ ಧರ್ಮಕ್ಷೇತ್ರ ಅಂತ ಕರೆಯೋದು. ಅಲ್ಲಿ ಅಷ್ಟೊಂದು ಜನ ಸತ್ರು, ಎಷ್ಟೊಂದು ಜನ, ಎಷ್ಟೊಂದು ರಕ್ತದ ಒಂದು ನೀರೇ ಹರಿತು, ಆದ್ರೂ ಅದು ಧರ್ಮಕ್ಷೇತ್ರ. ಈಗ್ಲೂ ಆಸ್ ಎ ಪುಣ್ಯಕ್ಷೇತ್ರ ಅಂದ್ಬಿಟ್ಟು ನಾವು ಈಗ್ಲೂ ಹೋಗ್ತೀವಿ ಕುರುಕ್ಷೇತ್ರಕ್ಕೆ. ಸೊ ಅದೇನೇ ಇಂಪಾರ್ಟೆನ್ಸ್. ಎಲ್ಲಿ ಕೃಷ್ಣ ಹೇಳ್ತಾನ ಅಲ್ಲಿ ಧರ್ಮ. ಓಕೆ, ಧರ್ಮಕ್ಷೇತ್ರ ಮತ್ತು ಇತರನಲ್ಲಿ ಡಿಫ್ರೆಂಟ್ ಇರುತ್ತೆ. ಕರ್ಮಕ್ಷೇತ್ರ ಅಂದ್ರೆ ನಾವು ಕಾರ್ಯ ಮಾಡುವಂತ ಕ್ಷೇತ್ರ, ಕರ್ಮಕ್ಷೇತ್ರ ಅಂತ ಹೇಳ್ತೀವಿ. ಅಂದ್ರೆ ನಾವು ಕಾರ್ಯ ಮಾಡ್ತೀವಿ, ಅದರಲ್ಲಿ ಫಲ ಸಿಗತ್ತೆ. ಧರ್ಮಕ್ಷೇತ್ರನಲ್ಲಿ ಕರ್ಮ ಫಲ ಸಿಗೋದಿಲ್ಲ. ಇತರನಲ್ಲಿ ಆಕ್ಚುಲಿ ಭಾಗವತಂನಲ್ಲಿ ಬರುತ್ತೆ, ಈ ಕ್ಷೇತ್ರನಲ್ಲಿ ಕುರುಕ್ಷೇತ್ರ, ಈ ಕ್ಷೇತ್ರನಲ್ಲಿ ಸತ್ತಿದ್ದವರು ಅಪೋಸಿಟ್ ಸೈಡ್, ಇಲ್ಲ ಅಂದ್ರೆ ಕೃಷ್ಣನ್ ಸೈಡ್, ಅರ್ಜುನ ಸೈಡ್, ಎಲ್ಲರೂ ಭಗವಂತನ ಧಾಮಕ್ಕೆ ಹತ್ತಿದಾರಂತ. ಸೊ ದಿಸ್ ಇಸ್ ಕಾಲ್ಡ್ ಧರ್ಮಕ್ಷೇತ್ರದ ಪವರ್. ಸೊ ಅದಕ್ಕೆ ಇದಕ್ಕೆ ಧರ್ಮಕ್ಷೇತ್ರ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಯಾರು ಅಂದ್ರೆ ಧರ್ಮಕ್ಷೇತ್ರದಲ್ಲಿ ಯಾವುದೇ ಕರ್ಮ ಯೂಸ್ ಆಗೋದಿಲ್ಲ, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್, ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್. ಬಿಕಾಸ್ ಈ ಭಗವಂತ ಸ್ಥಾಪನೆ ಮಾಡಕ್ ಬಂದಿದ್ದಾನು. ಈ ಎಲ್ಲಾ ಅನ್ವಾಂಟೆಡ್ ಜನರಿಗೆ, ಈಗ ಮುಂದೆ ಬರುತ್ತೆ ಅದು, ಅನ್ವಾಂಟೆಡ್ ಜನರಿಗೆ ಇಲ್ಲಿಂದ ತೆಗಿಯಕ್ ಬಂದಿದ್ದಾನಂತ. ಸೊ ಅದು ಕ್ಷೇತ್ರ ಆಗುತ್ತೆ. ದಿಸ್ ಇಸ್ ಅ ಪ್ಲೇಸ್, ಲಾರ್ಡ್ಸ್ ಪ್ಲಾನ್ ಪ್ಲೇಸ್. ಅದು ಭಗವಂತನ ಪ್ಲಾನ್ ಮಾಡಿದಂತ ಪ್ಲೇಸ್ ಇದು. ಹಾಗಾದ್ರೆ ಧರ್ಮಕ್ಕೂ ಮತ್ತೆ ಕರ್ಮಕ್ಕೂ ಇರೋ ವ್ಯತ್ಯಾಸ ಏನು? ಅದು ನಾವು ಮುಂದೆ ಹೋಗ್ತಾ ನೀವು ಈ ತರನಲ್ಲಿ ಬಂದಿಲ್ವಾ ಅಂತ ಕಾಣಿಸುತ್ತೆ. ನಮ್ಮ ಈ ತರನಲ್ಲಿ
ಆ, ನಮ್ಮ ಸೆಷನ್ ನಾವು ಹೋಯ್ತಲ್ಲ ಆ ತರನಲ್ಲಿ ಧರ್ಮ ಬೇರೆ ಇದೆ, ಕರ್ಮ ಬೇರೆ ಇದೆ. ಕರ್ಮ ನಮ್ಮ ಎಕ್ಸಾಂಪಲ್ ಹೇಳಿ ಶರೀರದಿಂದ ಪ್ರಭು. ಆ ಧರ್ಮವನ್ನು ಧರ್ಮ ಅಂದ್ರೆ ಇಲ್ಲ, ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಧರ್ಮ ಅಂದ್ರೆ ನಮ್ಮ ಈ ಒಂದು ಮಹಾಭಾರತದಲ್ಲೇ ಬರುತ್ತಲ್ಲ, ನೀವೇ ಒಂದು ಪ್ರಶ್ನೆ ಕೇಳಿದ್ರಿ, ಒಂದು ಕರ್ಣ, ಇನ್ನೊಬ್ಬ ಅರ್ಜುನ, ಇಬ್ಬರನ್ನ ಇಟ್ಕೊಳ್ಳಿ. ಕರ್ಣ ಕರ್ಮನ ಮಾಡಿದ್ರು, ಅರ್ಜುನ ಧರ್ಮನ ಮಾಡಿದ್ರು. ಯಾವ ರೀತಿ ಹೇಳಿ? ಎಸ್, ಕರ್ಣ ಆಗ್ಲಿ, ಭೀಷ್ಮ ಆಗ್ಲಿ, ದ್ರೋಣ ಆಗ್ಲಿ, ಇವರೆಲ್ಲರೂ ತಮ್ಮ ಒಂದು ಕರ್ತವ್ಯನ ಪಾಲನೆ ಮಾಡಿದ್ರು. ನನ್ನದು ಭಾಷೆ ಕೊಟ್ಟಿದ್ದೀನಿ, ಆಮೇಲೆ ನನ್ನ ಮೇಲೆ ಒಂದು ಋಣ ಇದೆ, ನಮ್ಮ ಒಂದು ರೆಗ್ಯುಲರ್ ಆಗಿ ಬರುವಂತ ಏನಿದೆ, ಸೊ ಅದನ್ನ ಅವರು ಫಾಲೋ ಮಾಡೋದಕ್ಕೆ ಹೋದ್ರು. ಅವ್ರಿಗೆ ಆಫರ್ಗಳು ಬಂತು ಎಷ್ಟೊಂದು. ಸ್ವತಃ ಭಗವಂತ ಕೃಷ್ಣನೇ ಬಂದ್ಬಿಟ್ಟು ಕರ್ಣನ್ಗೆ ಹೇಳ್ತಾರೆ, ನೋಡು, ಎರಡೂ ಫ್ಯಾಮಿಲಿ ಇದೆಯಲ್ಲ, ಇವರಿಬ್ಬರಿಗೂ ನೀನೇ ದೊಡ್ಡವನು. ಸೊ ಪಾಂಡವರ ಕಡೆಯಿಂದ ನೀನ್ ದೊಡ್ಡವನು, ಕೌರವರಿಗೆ ನೀನು ಸ್ನೇಹಿತ. ನೀನ್ ಹೇಳದೆ ಅಂದ್ರೆ ಆ ದುರ್ಯೋಧನ ಅಂತವನು ಕೇಳ್ತಾನೆ ಮಾತನ್ನ, ಅಂತವನು ನೀನ್ ರಾಜ ಆಗು. ಇಡೀ ಒಂದು ಕುರುಕ್ಷೇತ್ರ ಯುದ್ಧ ಏನಿದೆ ಎಲ್ಲಾನು ನೀನ್ ತಗೊಳುತ್ತೆ. ಇಬ್ಬರು ಕಡೆಯಿಂದನೂ ಒಪ್ಕೊಳ್ತಾರೆ, ನೀನ್ ರಾಜ ಆಗು ಅಂತಾರೆ. ಆದ್ರೆ ಅವ್ರೇನ್ ಮಾಡ್ತಾನೆ, ತನ್ನ ಕರ್ಮ ಸಿದ್ಧಾಂತದ ಮೇಲೆನೆ ಹೋಗ್ತಾನೆ. ನಾನ್ ರಾಜ ಈಗಾಗೋದ್ರೆ ನಾನು ಕೊಟ್ಟಿರೋಂಥ ಮಾತೇನಾಗತ್ತೆ? ಸೊ ನನ್ನ ಕರ್ಮ ಸಿದ್ಧಾಂತದ ಪ್ರಕಾರ ಅದು, ನನಗೇನೋ ಆಫರ್ ಬಂದ್ಬಿಡ್ತು ಅಂತ ನನ್ನ ಫ್ರೆಂಡಿಗೆ ನಾನು ಮೋಸ ಮಾಡಿದೆ ಅಂತ ಆಗ್ಬಿಡುತ್ತೆ. ಆಮೇಲೆ ಈ ರೀತಿ ಏನೋ ಇದು ಬಂದ್ಬಿಡ್ತು ಅಂತ ಕೊನೆಗಳಿಗೆನಲ್ಲಿ ನಾನು ರಾಜ ಆಗೋದಕ್ಕೋಸ್ಕರ ನನ್ನ ಫ್ರೆಂಡ್ಗಳನ್ನ ಬಿಟ್ಬಿಟ್ಟೆ ಅಂತ ಬರುತ್ತೆ. ಇಲ್ಲ, ನಾನು ನನ್ನ ಒಂದು ಕರ್ಮ ಸಿದ್ಧಾಂತನ ನಾನು ಬಿಡೋದಕ್ಕಾಗಲ್ಲ ಅಂತ ಅವರು ಹೋಗ್ತಾರೆ. ಆದ್ರೆ ಅರ್ಜುನನ್ ನೋಡಿ, ಅರ್ಜುನನ್ಗೂ ಅದೇ ಸಿಚುವೇಶನ್ ಬರುತ್ತೆ. ಇಲ್ಲಿ ನಿಂತ್ಕೊಂಡಾಗ ಅವರ ಒಂದು ವಿಷಾದ ಯೋಗ ಅದನ್ನೇ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಎಂಟೈರ್ ಒಂದು ಫಸ್ಟ್ ಚಾಪ್ಟರ್ ಅಲ್ಲಿ ಅವರ ಒಂದು ವಿಷಾದ ಯೋಗನ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಇವರು ನನ್ನ ತಾತ, ಇವ್ರು ನನ್ನ ಗುರುಗಳು, ಇವ್ರನ್ನ ನಾನು ಯಾವ ರೀತಿ ಕೊಡ್ಲಿ? ನನ್ನ ಒಂದು ಕರ್ಮ ಸಿದ್ಧಾಂತ ಏನಿದೆ, ನಾನೇನ್ ತಿಳ್ಕೊಂಡ್ ಬಂದಿದ್ದೀನಿ, ಅದು ಯಾವುದನ್ನೂ ಅಗ್ರಿ ಮಾಡಲ್ಲ. ಈವನ್ ಶಾಸ್ತ್ರಗಳನ್ನೂ ಅವ್ರು ಕೋಟ್ ಮಾಡ್ತಾರೆ. ಎಲ್ಲಾ ಶಾಸ್ತ್ರಗಳು ನಾನು ನೋಡಿದ್ರು ಸಹ ಈ ರೀತಿ ನಿಮ್ಮ ತಾತನ ಕೊಲ್ಲು, ನಿಮ್ಮ ಗುರುಗಳನ್ನ ಕೊಲ್ಲು ಅಂತ ಯಾವ ಶಾಸ್ತ್ರನೂ ಹೇಳಲ್ಲ. ಆದ್ರೆ ನಾನು ಯಾವ ರೀತಿ ಕೊಲ್ಲಿ? ಈಗ ಅವ್ರು ನನ್ನ ಮುಂದೆ ಬಂದು ನಿಂತಿದ್ದಾರೆ, ನನ್ನ ಗಾಂಡೀವ ಬಿದೋಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಅರ್ಜುನ ಯಾವ ರೀತಿ ಕರ್ಣನ್ಗೆ ಹೇಳಿದ್ರು ಬುದ್ಧಿವಾದ, ಅದೇ ರೀತಿ ಅರ್ಜುನನ್ಗೆ ಹೇಳ್ತಾರೆ. ಅದೇ ಭಗವದ್ಗೀತಾ. ಸೊ ಅಲ್ಲಿ ಕರ್ಣ ಏನ್ ಮಾಡಿದ್ರು, ಕೇಳಿಲ್ಲ, ಮಾತನ್ನ ಕೇಳಲಿಲ್ಲ. ಇಲ್ಲಿ ಭಗವದ್ಗೀತೆ ಆದ್ಮೇಲೆ ಅರ್ಜುನ ಗಾಂಡೀವ ಹಿಡ್ಕೊಂಡ. ಸೊ ಅದು ಧರ್ಮ. ಸೊ ಇದರಿಂದ ಇವರಿಬ್ಬರಿಂದಾನೇ ನಾವು ತಿಳ್ಕೊಬಹುದು ಡಿಫರೆನ್ಸ್. ಧರ್ಮ ಅಂತಂದ್ರೆ ವಾಟ್ ಇಸ್ ರೈಟ್ ಅಲ್ವಾ, ಅಥವಾ ವಾಟ್ ಇಸ್ ಎಕ್ಸಾಕ್ಟ್ಲಿ ರೈಟ್? ದೇರ್ ಇಸ್ ಕೃಷ್ಣ, ದಟ್ ಇಸ್ ರೈಟ್. ವಾಟ್ ಎವರ್ ಇಸ್ ಟೋಲ್ಡ್ ಬೈ ಕೃಷ್ಣ, ದಟ್ ಇಸ್ ರೈಟ್. ವಾಟ್ ಎವರ್ ಇಸ್ ಡನ್ ಬೈ ಕೃಷ್ಣ, ದಟ್ ಇಸ್ ರೈಟ್. Dharma is reflected with soul and karma is reflected with body. That two things. Dharma is reflected with soul. ಅಂದ್ರೆ ನಮ್ ಧರ್ಮ ಅಂದ್ರೆ ನಮ್ಮ ಆತ್ಮಂದು ಮತ್ತು ಭಗವಂತನ ಸಂಬಂಧ ಏನಿದೆ, ಆತ್ಮಂದು ಧರ್ಮ ಏನಿದೆ ಅದು ನಾವು ಮಾಡ್ತೀವಿ. ಪ್ರಭುಜಿ ಹೇಳಿದಂಗೆ ಅರ್ಜುನ ಮಾಡಿದ್ದು ಆತ್ಮನು ಧರ್ಮ. ಯಾವತ್ತೂ ಕೃಷ್ಣಂದು ಸೇವಕ, ಅವನು ಡೈರೆಕ್ಟ್ ಆಗಿ ಸೇವೆ ಮಾಡ್ಬಿಟ್ಟ, ಅದಕ್ಕೆ ಅವನು ಎಲ್ಲ ದೂರ ಅದ. ಆದ್ರೆ ಕರ್ಣ, ಇವರೆಲ್ಲ ಭೀಷ್ಮ, ಇವರೆಲ್ಲ ಮಾಡಿದೇನೋ ದೇಹದ ಕರ್ಮ, ದೇಹದಿಂದ ಮಾಡಿದಂತ ಕಾರ್ಯಗಳು, ಕರ್ಮನಿಂದ ನನಗೆ ಇದು ಪುಣ್ಯ ಸಿಗತ್ತೆ, ನನಗೆ ಪಾಪ ಸಿಗತ್ತೆ, ಇದು ಅದು ಅಂತ ಅವರು ವಿಚಾರ ಮಾಡಿದಂತ ಕಾರ್ಯ, ಅದಕ್ಕೆ ಕರ್ಮ ಅಂತಾರ. ಅರ್ಥ ಆಯ್ತಲ್ಲ ಧರ್ಮ ಮತ್ತು ಕರ್ಮ. ಆಕ್ಚುಲಿ ಇನ್ನ ಎಷ್ಟೊಂದು ಭಾವಾರ್ಥಗಳಲ್ಲಿ ಪ್ರಭುಪಾದರು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಧರ್ಮ ಅಂದ್ರೆ ಏನಂತ, ಒಂದು ನೀರಿನ ಧರ್ಮ ಅಂತ ಏನ್ ಹೇಳಿ, ಲಿಕ್ವಿಡ್ ಆಗಿರೋದು. ನೀರು ಅಂದ್ರೆ ನಿಮ್ಗೆ ಏನ್ ನೆನ್ಪು ಬರುತ್ತೆ? ಕಲರ್ಲೆಸ್, ಓಡರ್ಲೆಸ್, ಲಿಕ್ವಿಡ್ ಆಗಿರುತ್ತೆ. ಒಂದು ಇಲ್ಲಿ ಹಾಕಿದ್ರೆ ಅದು ಹೋಗ್ಬಿಡುತ್ತೆ ಹಾಗೆ. ಸೊ ಆ ರೀತಿ ನಮ್ಗೆ ಒಂದು ಬರುತ್ತಲ್ವ, ಅದೇ ರೀತಿನೇ ಒಂದು ಆತ್ಮದ ಒಂದು ಧರ್ಮ ಅಂದ್ರೆ ದ ಸುಪ್ರೀಂ ಪರ್ಸನಾಲಿಟಿ ಯಾರಿದ್ದಾರೆ ಅವರ ಒಂದು ಸರ್ವೆಂಟ್. ಸೊ ದಟ್ ಈಸ್ ದ ಧರ್ಮ ಆಫ್ ದ ಆತ್ಮ. ಜೀವಾತ್ಮದ ಒಂದು ಧರ್ಮ ಅಂದ್ರೆ ನಾನು ಭಗವಂತನ ಒಂದು ಸರ್ವೆಂಟ್ ಅಂದ್ರೆ ಏನ್ ಹೇಳಿ, ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳದೆ ನಮ್ಮ ಧರ್ಮ. ಸೊ ಕೃಷ್ಣ ಹೇಳಿದ್ರು, ಅರ್ಜುನ ಕೇಳಿದ್ರು, ಅದೇ ಧರ್ಮ. ಕೃಷ್ಣ ಹೇಳಿದ್ರು, ಕರ್ಣ ಕೇಳಲಿಲ್ಲ, ಅದೇ ಕರ್ಮ.
ಅದಕ್ಕೆ ಕರ್ಣ. ನೆಕ್ಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ವಿ ಕ್ಯಾನ್ ಗೋ. ಪ್ರಭು ನಾನು ಓದ್ತೀನಿ. ಯಾರೋ ಹಾ ಹೌದೌದು. Dhritarashtra, the father of Kurus, was highly doubtful about the possibility of his son's ultimate victory. In this doubt, he inquired from his secretary Sanjaya, "What did my sons and the sons of Pandu do?" ಧೃತರಾಷ್ಟ್ರ ಕುರು ಅವ್ರಿಗೆ ಫಾದರ್ ಅಪ್ಪ ಆಗಿರ್ತಾರೆ. ಅವ್ರಿಗೆ ಅವ್ರ ಮಕ್ಕಳದು ಕೆಪಾಸಿಟಿ ಮೇಲೆ ಫುಲ್ ಡೌಟ್ ಇರುತ್ತೆ, ಅವರು ವಿನ್ ಆಗಲ್ಲ ಅಂತ ಡೌಟ್ ಇರುತ್ತೆ. ಪ್ಲಸ್ ಇಲ್ಲಿ ಏನಂದ್ರೆ ಧೃತರಾಷ್ಟ್ರಗೆ ಕಣ್ ಕಾಣಿಸ್ತಾ ಇರಲ್ಲ. ಸೊ ಅದಕ್ಕೆ ಅವರು ಸಂಜಯ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡು ಅವರಿಂದ ಅವರಿಗೆ ಸಂಜಯ್ಗೆ ದಿವ್ಯ ದೃಷ್ಟಿ ಇರುತ್ತೆ. ಬ್ಯಾಟಲ್ ಫೀಲ್ಡ್ ಅಲ್ಲಿ ಏನ್ ನಡೀತಾ ಇದ್ರು ಅದು ನಂಗೆ ಡಿಸ್ಪ್ಲೇ ಅವ್ರ ಕಣ್ಣು ಕಾಣಿಸ್ತಾ ಇರುತ್ತೆ. ಅದನ್ನ ಅವರು ಧೃತರಾಷ್ಟ್ರಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಸೊ ಧೃತರಾಷ್ಟ್ರ ಅವಾಗ ಕೇಳ್ತಾರೆ, ನನ್ ಮಕ್ಳು ಮತ್ತೆ ಪಾಂಡವ್ ಮಕ್ಳು ಯುದ್ಧ ಭೂಮಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಇಲ್ಲಿ ನಾವ್ ಆಕ್ಚುಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಒಂದು ಸಾಮರ್ಥ್ಯದ ಮೇಲೆ, ಕೆಪಾಸಿಟಿ ಮೇಲೆ ಡೌಟ್ ಇರಲಿಲ್ಲ, ಆದರೆ ಅವರ ಒಂದು ಕ್ಯಾರೆಕ್ಟರ್ ಮೇಲೆ ಡೌಟ್ ಇತ್ತು. ಅವ್ರು ಕ್ಲಿಯರ್ ಆಗಿ ಗೊತ್ತಿತ್ತು, ನನ್ನ ಮಕ್ಕಳು ಏನು ಧರ್ಮಿಗಳಲ್ಲ, ಅಧರ್ಮಿಗಳು. ಅವ್ರಿಗೆ ಕೆಪಾಸಿಟಿ ಮೇಲೆ, ಅವರ ಒಂದು ಸಾಮರ್ಥ್ಯದ ಮೇಲೆ ಅವ್ರಿಗೆ ಡೌಟೇ ಇರಲಿಲ್ಲ. ದುರ್ಯೋಧನ ಅವರೆಲ್ಲ ಏನು ಸಾಮಾನ್ಯದವರಲ್ಲ. ಕರ್ಣ, ದುರ್ಯೋಧನ, ಭೀಷ್ಮ ಇವ್ರನ್ನ ಯಾರು ಸೋಲ್ಸಕ್ಕಾಗಲ್ಲ. ದ್ರೋಣ ಒಬ್ಬರನ್ನೇ ಸೋಲ್ಸಕ್ಕಾಗಲ್ಲ ಅಂಥವ್ರವರು. ಸೊ ಅವ್ರಿಗೆ ಅಷ್ಟೆಲ್ಲ ಜನಗಳು ನನ್ನ ಕಡೆ ಇದ್ರೂ ಧೃತರಾಷ್ಟ್ರ ಏನಕ್ಕೆ ರೀತಿ ವಿಲ 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 ಎಲ್ಲ ಅಂತ ಒದ್ದಾಡ್ತಾ ಇರ್ತಾನೆ ಹೇಳಿ. ಅವನಿಗೆ ಒಂದು ಕ್ಲಿಯರ್ ಆಗಿ ಗೊತ್ತಿತ್ತು, ಇವರೆಲ್ಲರೂ ಧರ್ಮದ ಕಡೆ ಇಲ್ಲ ಅಂತ. ಸೊ ಆ ಒಂದು ಭಯದಲ್ಲೇನೆ ಈ ಒಂದು ಶ್ಲೋಕ, ಈ ಒಂದು ಪ್ರಶ್ನೆ, ನನ್ನ ಮಕ್ಕಳು ಏನು ಮಾಡಿದ್ರು, ಯಾವೊಂದು ಆಂಗ್ಸೈಟಿ ಬರುತ್ತೆ ಅವಾಗ ಏನಾಗುತ್ತೆ ಹೇಳಿ, ಕೇಳ್ತಾ ಇರ್ತೀವಿ ಅವ್ರೇನು ಮಾಡಿದ್ರು, ಏನಾಗೋಯ್ತು ಅಂತ ನಮಗೆ ಕೇಳ್ಕೋಬೇಕು ಅಂತ ಬರ್ತಾ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಸೊ ಆ ಒಂದು ಆಂಗ್ಸೈಟಿನಲ್ಲಿ ಅವರು ಕೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ನನ್ನ ಮಕ್ಕಳು ಅಧರ್ಮಿಗಳು, ಅವ್ರು ಮಾಡ್ತಾ ಇರೋದು ಮೋಸ, ಅವರ ಒಂದು ರಾಜ್ಯನ ಕಿತ್ಕೊಂಡು ನಾನು ಇಟ್ಕೊಂಡಿದ್ದೀನಿ, ಇದು ಗೊತ್ತವ್ರಿಗೆ. ಗೊತ್ತಿರೋದ್ರಿಂದ ಏನಾಗ್ತಾ ಇದೆ, ಆ ಒಂದು ವಿಲ 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 ಅಂತ ಒಂದು ಒದ್ದಾಡ್ತಾ ಇರ್ತಾರೆ. ಸೊ ಆ ಒಂದು ಆಂಗ್ಸೈಟಿನಲ್ಲಿ ಅವರು ಕೇಳ್ತಾ ಇದ್ದಾರೆ ಯಾರನ್ನ, ತನ್ನ ಇವರು ಸಂಜಯನ್, ಸಾರಥಿಯಾದಂಥ ಅವರು ಸಂಜಯನ್ ಅವ್ರನ್ನ ಕೇಳ್ತಾ ಇದ್ದಾರೆ. ಇದು ಒಂದು ಪ್ರಭು, ಇದರಲ್ಲಿ ಇನ್ನೂ ಒಂದು ಕ್ವಶನ್ ಇದೆ. ಲೈಕ್ ಭಗವದ್ಗೀತಾನ ಹೇಳ್ಬೇಕಂತಂದ್ರೆ ಅರ್ಜುನನ್ಗೆ, ಎಕ್ಸೆಪ್ಟ್ ಅರ್ಜುನ, ಈವನ್ ಸಂಜಯ ಕೂಡ ಕೇಳಿಸ್ಕೊಳ್ತಿದ್ದ. ಸೊ ಸಂಜಯ ಕೂಡ ಡೈರೆಕ್ಟ್ ಆಗಿ ಭಗವದ್ಗೀತೆಯಿಂದಾನೇ ಕೇಳಿಸ್ಕೊಂಡಿದ್ದಾನಲ್ವಾ ಭಗವದ್ಗೀತಾನ? ಹೌದು. ಸಂಜಯ್ ಇಸ್ ನಾಟ್ ನಾರ್ಮಲ್ ಪರ್ಸನಾಲಿಟಿ. ಅವರಿಗೆ ಸ್ವತಃ ವೇದವ್ಯಾಸರೇ ಬಂದ್ಬಿಟ್ಟು ದಿವ್ಯ ಚಕ್ಷುನ ಕೊಟ್ಟಿರ್ತಾರೆ. ಅವರು ಅರಮನೆಯಲ್ಲೇ ಕುತ್ಕೊಂಡು ದೂರದಲ್ಲಿರೋಂಥ ಕುರುಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ, ಹಸ್ತಿನಾಪುರದಲ್ಲಿ ಕುತ್ಕೊಂಡು ದೂರದಲ್ಲಿರೋಂಥ ಕುರುಕ್ಷೇತ್ರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಅವರು ಡೈರೆಕ್ಟಾಗಿ ನೋಡ್ಬೋದಾಗಿತ್ತು, ಡೈರೆಕ್ಟಾಗಿ ಅವರು ಕೇಳ್ಬೋದಾಗಿತ್ತು. ಅವರು ಡೈರೆಕ್ಟಾಗಿ ಭಗವಂತನಿಂದ ಕೇಳ್ತಾರೆ. ಅದಕ್ಕೋಸ್ಕರನೇ ಅವ್ರು ಕೊನೆಯಲ್ಲಿ ಹೇಳೋದು, ಎಲ್ಲಿ ಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ಎಲ್ಲಾನು ಇರುತ್ತೆ, ವಿಜಯ, ಶ್ರೀ, ಐಶ್ವರ್ಯ ಎಲ್ಲಾನು ಇರುತ್ತೆ. ಇದನ್ನೆಲ್ಲ ಕೇಳಿದ್ಮೇಲೆ ಇದೇ ನನ್ನ ಒಂದು ಅಭಿಪ್ರಾಯ ಅಂತ ಅವ್ರ ಒಪಿನಿಯನ್ ಕೊಟ್ಬಿಟ್ಟೆ ಇದನ್ನು ಮುಗಿಸೋದು ಭಗವದ್ಗೀತೆನ. ಸೊ ಈ ಇಸ್ ಎ ವೆರಿ ಗ್ರೇಟ್ ಪರ್ಸನಾಲಿಟಿ. ಅದೊಂದು ಪಾಯಿಂಟ್ ಇರ್ತಾಯಿತ್ತು. ನಾನು ಅದೊಂದು ಪಾಯಿಂಟ್ ಹೇಳ್ತಾ ಇದ್ದೆ. ಇಲ್ಲಿ ಧೃತರಾಷ್ಟ್ರ ಯಾರಾದ್ರೂ ಸಂಜಯನ್ಗೆ ಈ ಪ್ರಶ್ನೆನೇ ಯಾಕೆ ಕೇಳಿದ ಅಂತ ಅಂದ್ರೆ, ಯಾರಾದ್ರೂ ಹೆಂಗೆ ನೀವು ಯಾರಾದ್ರೂ ಸ್ಕೂಲ್ಗೆ ಹೋದ್ರೆ ಯಾರಾದ್ರೂ ಕೇಳ್ತಾರ ಸ್ಕೂಲ್ಗೆ ಹೋಗಿದಾನ ಅಂತ, ಇಲ್ಲ ಸ್ಕೂಲ್ ನಲ್ಲಿ ಏನ್ ಮಾಡ್ತಾ ಇದ್ದಾನ ಅಂತ. ಸ್ಕೂಲ್ ನಲ್ಲಿ ಹೋದ್ರೆ ಏನ್ ಮಾಡ್ತಾರೋ, ಅಲ್ಲಿ ಓದಕ್ಕೆ ಹತ್ರ ಹೋಗ್ತಾರೋ. ಸೊ ಇಲ್ಲೇ ಧೃತರಾಷ್ಟ್ರನದು ಈ ಪ್ರಶ್ನೆನಿಂದ ಗೊತ್ತಾಗ್ತಾ ಇದೆ. ಪ್ರಶ್ನೆ ಅಂದ್ರೆ ಏನ್ ಮಾಡ್ತಾ ಇದ್ರು. ಇಲ್ಲಿ ಒಂದು ಡಿಫ್ರೆನ್ಶಿಯೇಟಿವ್ ಮಾಡಿದಾನ ಅವನು ಪ್ರಶ್ನೆನಲ್ಲಿ. ಏನದು, 2 ಪ್ರಶ್ನೆ ಕೇಳಿದಾನಲ್ಲ. ಇಲ್ಲಿ ನೋಡಿ, ನೀವು ಅರ್ಥನಲ್ಲಿ ನೋಡಿ, ಇವರು ತಂದೆ ಕುರು ಫುಲ್ ಫ್ಯಾಮಿಲಿಗೆ ಅವರು ತಂದೆ ಆಗಿರ್ತಾರೆ ಧೃತರಾಷ್ಟ್ರರು. ಆದ್ರೆ ಅವ್ರು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದಾರೆ ಇಲ್ಲಿ.
ನನ್ನವರು ಮತ್ತು ಪಾಂಡವರು ಅಂತ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಂದ್ರೆ ಎಲ್ಲಾರ್ಗು ಕುರು ಅಂತಾನೆ ಕರಿಬೇಕು. ಇವರೆಲ್ಲ ಕುರು ವಂಶದವರು, ಅಂದ್ರೆ ಪಾಂಡವ್ರಿಗೂ ಕೌರವ್ ಅಂತ ಕರಿಬೇಕು, ತನ್ನ ಮಕ್ಕಳಿಗೂ ಕೌರವ್ ಅಂತ ಕರಿಬೇಕು. ಆದ್ರೆ ಧೃತರಾಷ್ಟ್ರ ಹಂಗ್ ಮಾಡ್ತಾ ಇಲ್ಲ. ಧೃತರಾಷ್ಟ್ರ ಕೇಳ್ತಾ ಇರೋದ್ ಹೆಂಗೆ, ನನ್ನ ಮಕ್ಕಳು ನನ್ನ ಮಕ್ಕಳು ಕುರುನವರು, ಅವ್ರ ಮಕ್ಕಳು ಪಾಂಡು ಮಕ್ಕಳು ಅಂತ. ಸೊ ದಿಸ್ ಇಸ್ ಅ ಮೆಂಟಾಲಿಟಿ ಆಫ್ ಧೃತರಾಷ್ಟ್ರ, ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಇರುವಂತಹ ಭಾವನೆ, ಮನಸ್ಸಿನಲ್ಲಿ ಇರುವಂತಹ ದುರ್ಭಾವನೆ, ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡುವಂತಹ ಆ ಭಾವನೆಯನ್ನೇ, ಅದೇ ಭಾವನೆ ನಮ್ಗೆ ಗೊತ್ತಾಗ್ತಾ ಇದೆ. ಹಂಗೆ ತಂದೆನಲ್ಲಿ ಇರುವಂತಹ ಗುಣಗಳನ್ನು ಹೆಂಗೆ ಮಕ್ಕಳಲ್ಲಿ ರಿಫ್ಲೆಕ್ಟ್ ಆಗತ್ತೆ ಅಲ್ಲ, ಸೊ ತಂದೆನಲ್ಲಿ ಆ ರಾಜ್ಯ ಮಾಡುವಂತಹ ಧೃತರಾಷ್ಟ್ರದ ಅರ್ಥನೇ ಧೃತರಾಷ್ಟ್ರ. ಧೃತರಾಷ್ಟ್ರ ಅಂದ್ರೆ ಧೃತ್ ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡ್ಕೊಂಡ್ರ ಅವನು. ಧೃತ್ ಅಂದ್ರೆ ಗಟ್ಟಿಯಾಗಿ ಹಿಡ್ಕೊಂಡ್ಕೊಂಡ್ರ ಅವನು. ಯಾವ್ದಕ್ಕೆ? ರಾಷ್ಟ್ರ ಅಂದ್ರೆ ನಿಮ್ಗೆಲ್ಲ ಹೇಳ್ತೀರ, ರಾಷ್ಟ್ರ ನಂದ್ ರಾಷ್ಟ್ರ ನಿಂದ ರಾಷ್ಟ್ರ. ಸೊ ಅದೇ ತರ ರಾಜ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಕೊಂಡ್ರ ಅವನೇ ಧೃತರಾಷ್ಟ್ರ ಅಂತ. ಸೊ ಅವನದೇ ಮೆಂಟಾಲಿಟಿ ಇತ್ತು. ಅವನಿಗೆ ರಾಜ್ಯ ಬಿಡೋದು ಅವಶ್ಯಕತೆ ಇಲ್ಲ, ನನ್ನ ಮಕ್ಕಳು ಸಾಯ್ಲಿ ಆದ್ರೆ ನಾನೇ ರಾಜ ಇರ್ಬೇಕು ಅಂತ. ಅವನಿಗೂ ಗೊತ್ತಿತ್ತು ಪಾಂಡವರು ಧರ್ಮ ಯುದ್ಧಗಳಲ್ಲಿ ಇದಾರೋ, ಅವರು ಯಾವತ್ತೂ ವಿನ್ ಆಗ್ತಾರಂತ. ಆದ್ರೆ ಅವನು ಅದು ಮಾಡ್ಲಿಲ್ಲ. ಯಾಕಂದ್ರೆ ಅವನು ಧೃತರಾಷ್ಟ್ರ, ಅವನಿಗೆ ಅಟ್ಯಾಚ್ಮೆಂಟ್, ರಾಜ್ಯ ಮೇಲೆ ತುಂಬಾ ಅಟ್ಯಾಚ್ಮೆಂಟ್. ನಾನೇ ಕಿಂಗ್ ಆಗ್ಬೇಕು ಅಂತ, ನಾನೇ ಯಾವತ್ತೂ ರಾಜನಾಗಿರ್ಬೇಕು ಅಂತ. ಅದಕ್ಕೆ ಈ ಪ್ರಶ್ನೆ ಅವನು ಕೇಳ್ತಾನೋ, ಡಿಫ್ರೆನ್ಶಿಯೇಟ್ ಮಾಡಿ ಕೇಳ್ತಾನೋ. ದಿಸ್ ಇಸ್ ಧೃತರಾಷ್ಟ್ರದ ಮೆಂಟಾಲಿಟಿ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹೆಂಗೆ ಅವನು ಡಿಫ್ರೆನ್ಶಿಯೇಟ್ ಮಾಡುವಂತಹ ಮತ್ತು ಕ್ರಿಕೆಟ್ ಮೆಂಟಾಲಿಟಿ ಅಂತ ಇಲ್ಲಿಂದ ಗೊತ್ತಾಗ್ತಾ ಇದೆ. ಸೊ ಈ ಶಬ್ದನಿಂದನೇ ಅಷ್ಟೇ. ಸೊ we can move next to ನೆಕ್ಸ್ಟ್ ಪಾಯಿಂಟ್. ಸೊ ಯಾರು ಓದ್ತೀರಾ? ಬಹಳಷ್ಟು ಮಾತಾಜಿಗಳು ಇದಾರು, ಸೊ ಅವರನ್ನು ಇದ್ ಮಾಡಬಹುದು. ಬೇಕಾದ್ರೆ ಕನ್ನಡದಲ್ಲೇ ಇಟ್ಕೊಂಡು ಅದನ್ನೇ ಓದಿ. ಕನ್ನಡದಲ್ಲಿ ಓದಿ, ಇಂಗ್ಲಿಷ್ ನಿಮ್ಗೆ ಅರ್ಥ ಆಗ್ತಿಲ್ಲ. ಕನ್ನಡದಲ್ಲಿ ಟೈಪ್ ಮಾಡಕ್ ಬಂದಿಲ್ಲ ಅಂತ ಇಂಗ್ಲಿಷ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಯಾರಾದ್ರೂ ಮತ್ತು ರಿಪೀಟ್ ಮಾಡೋರೆ ರಿಪೀಟ್ ಮಾಡಿ ಇನ್ನೊಂದ್ಸಲ ಯಾರಾದ್ರೂ. ಹರಿಬೋಲ್, ಇದು ಸೆಕೆಂಡ್ ಪಾಯಿಂಟ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ಲೈಕ್ ಅರ್ಜುನ, ಓಕೆ, ಅವರೊಂದು ಸ್ಟೇಟ್ ಆಫ್ ಮೈಂಡಿಗೆ ಬಂದು ಕ್ವಶನ್ಸ್ ನ ಮಾಡ್ತಾ ಇದ್ರು. ಬಟ್ ಸಂಜಯ ಏನು ಕ್ವಶನ್ ಮಾಡ್ದಿರಾ ಡೈರೆಕ್ಟ್ ಆಗಿ ಅದು ಯಾವ ರೀತಿ ರಿಸೀವ್ ಮಾಡಿದ್ರು ನಾಲೆಡ್ಜ್ ಅನ್ನ? ಯಾಕೆಂದ್ರೆ ಅವರ ಒಂದು ಕರ್ತವ್ಯ ಏನಾಗಿತ್ತಲ್ಲಿ, ಅಲ್ಲಿ ಏನ್ ನಡೀತಾ ಇದೆ ಅದನ್ನ ತನ್ನ ರಾಜನಾದಂತಹ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡೋದು. ಇವರು ಹಸ್ತಿನಾಪುರದಲ್ಲಿದ್ದಾರೆ, ಕೃಷ್ಣ ಏನ್ ಮಾಡ್ತಾ ಇಲ್ಲಿದ್ದಾರೆ, ಕುರುಕ್ಷೇತ್ರದಲ್ಲಿದ್ದಾರೆ. ಅಲ್ಲಿ ನಡೆಯೋದು ಇವ್ರಿಗೆ ಗೊತ್ತಾಗ್ತಾ ಇತ್ತು ಹೊರತು ಇಲ್ಲಿ ಏನ್ ನಡೀತಾ ಇದೆ ಇವರ ಒಂದು ಇದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಕೃಷ್ಣನ್ ಗೊತ್ತಾಗಲ್ಲ ಅಂತಲ್ಲ, ಸೊ ಅವರು ಇಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ. ಸೊ ಅವರ ಒಂದು ಡ್ಯೂಟಿನ ಮಾಡ್ತಾ ಇದ್ದಾರೆ. ಅವ್ರು ಕೇಳಬೇಕು ಅಂದ್ರೂ ಹೆಂಗ್ ಕೇಳ್ತಾರೆ ಕೃಷ್ಣನ? ಸೊ ಅದು ಕುರುಕ್ಷೇತ್ರದಲ್ಲಿ ನಡೀತಾ ಇರುತ್ತೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲೇಸ್ ಅದು. ಅಂದ್ರೆ ಇಲ್ಲಿ 3 ಜನ ಡೈರೆಕ್ಟ್ ಆಗಿ ಕೃಷ್ಣನಿಂದ ಭಗವದ್ಗೀತಾ ಕೇಳಿದ್ದಾರೆ. ಒಂದು ಅರ್ಜುನ, ಒಂದು ಸಂಜಯ, ಇನ್ನೊಂದು ಧೃತರಾಷ್ಟ್ರ. ಎಸ್, ಕರೆಕ್ಟ್. ಎಸ್. ಆದ್ರೆ ಇಬ್ರು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಒಬ್ಬರದು ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಯಾಕೆ ಒಬ್ಬೊಂದು ಟ್ರಾನ್ಸ್ಫಾರ್ಮೇಶನ್ ಆಗಿಲ್ಲ? ಯಾಕಂದ್ರೆ ಅವನು ಧೃತವಾಗಿ ಹಿಡ್ಕೊಂಡ್ ಕುಂತಿದ್ದು, ನನ್ನವರು ಅಂತ. ಆದ್ರೆ ಇಬ್ಬರದು ಯಾಕೆ ಟ್ರಾನ್ಸ್ಫಾರ್ಮೇಶನ್ ಆಯ್ತು? ಕೃಷ್ಣನ್ಗೆ ಪೂರ್ತಿಯಾಗಿ ಸರೆಂಡರ್ ಮಾಡುದು ಇಬ್ರುನು, ಸಂಜಯನು ಮತ್ತು ಅರ್ಜುನನು. ಅವ್ರಿಗೆ ಪೂರ್ತಿಯಾಗಿ ಗೊತ್ತಾಯ್ತು ಸುಪ್ರೀಂ ಪರ್ಸನಾಲಿಟಿಯ ಗಾಡೆಡ್ ಯಾರಿದಾರೋ ನಾನು ಅವ್ರಿಗೆ ಶರಣಾಗ್ಬೇಕಂತ. ಅದಕ್ಕೆ ಇಬ್ರು ಚೇಂಜ್ ಆಗ್ಬಿಟ್ರು. ಕೇಳಿ ಒಬ್ನು ಇದ್ 2 ಎಕ್ಸಾಂಪಲ್ ನೋಡ್ಬೋದು ನಾವು. ಭಗವದ್ಗೀತೆ ಕೇಳಿ ಯಾರು ಯಾವ ತರ ನಾವು ಇದು ತಗೋತೀವಿ ಆ ತರ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಭಗವದ್ಗೀತೆ ಕೇಳಿ ಅಂದ್ರೆ ನಾನ್ ಭಗವದ್ಗೀತೆ ಕೇಳ್ಬಿಟ್ಟೆ ನಾಳೆಯಿಂದ ನಾನು ದೊಡ್ಡ ಭಕ್ತ ಆಗ್ಬಿಡ್ತೇನೆ ಅಂತಲ್ಲ. ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು. ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ ಸರಿಯಾಗಿ ಕೇಳಿ ನಾವು ಅಪ್ಲಿಕೇಶನ್ ಮಾಡಿದಾಗ. ಇಲ್ಲಾಂದ್ರೆ ಹಿಡ್ಕೊಂಡ್ ಕುಂದ್ಬಿಟ್ರೆ ಆಗೋದಿಲ್ಲ. ಧೃತರಾಷ್ಟ್ರ ಕತೆ.
ಹರೇ ಕೃಷ್ಣ ಪ್ರಭು, ನಂದೊಂದು ಸಣ್ಣ ಪ್ರಶ್ನೆ ಇದೆ. ಎಸ್ ಪ್ರಭುಜಿ. ಸೊ ಕೃಷ್ಣ ಅರ್ಜುನನ್ಗೆ ಹೇಳ್ತಾರಲ್ವಾ ಭಗವದ್ಗೀತೆ, ಅದು ಹೋಲ್ ಧರ್ಮಕ್ಷೇತ್ರ ಅಲ್ಲಿ ಎಲ್ಲರಿಗೂ ಕೇಳಿಸ್ತಾ ಅಥವಾ ಬರೀ ಅರ್ಜುನನ್ಗೆ ಮಾತ್ರ ಕೇಳಿಸ್ತಾ ಅನ್ನೋದು? ಆಕ್ಚುಲಿ ಅದನ್ನ ಇದ್ ಮಾಡಿದಾಗ ಯಾವಾಗ ಒಂದು ಭಗವದ್ಗೀತಾ ಹೇಳೋದಕ್ಕೆ ಹೋಗ್ತಾರೆ, ಆವಾಗ ಅವರು ಬೇರೆಯವರೆಲ್ಲಾನು ಒಂಥರ ಯೋಗ ನಿದ್ರೆನಲ್ಲಿ ಸಮಾಧಿಗೆ ಅವರು ಹೋಗ್ತಾರೆ. ಅದು ಯಾರು ಭಗವಂತನ ಭಕ್ತರಿದ್ರು ಅವ್ರಿಗೆ ಮಾತ್ರ ಅದು ಕೇಳಿಸ್ತಾ ಇತ್ತು, ಇನ್ಕ್ಲೂಡಿಂಗ್ ಈವನ್ ನಾವು ಇದನ್ನ ನೋಡ್ಬೋದು, ಭೀಷ್ಮ ದೇವ್ರಿಗೂ ಸಹ ಅವರು ಭಗವಂತನ ಒಂದು ವಿಶ್ವರೂಪನ ಅವರು ನೋಡ್ತಾರೆ. ಆದ್ರೆ ಬೇರೆಯವರೆಲ್ಲ ಏನಾಗಿರ್ತಾರೆ, ಅವರು ಈ ಒಂದು ಯೋಗ ನಿದ್ರೆನಲ್ಲಿ ಇರ್ತಾರೆ. ಆ ಒಂದು ಸಂವಾದ ನಡಿಬೇಕಾದ್ರೆ ಅದೇನಾಗುತ್ತೆ ಅನ್ನೋದು ಬೇರೆ ಯಾರಿಗೂ ಅದು ಗೊತ್ತಾಗದೇ ಇಲ್ಲ. ಆದ್ರೆ ಭಗವಂತನ ಭಕ್ತರು ಯಾರ್ಯಾರು ಇದ್ರು ಅವರಿಗೆ ಅದು ಕೇಳಿಸುತ್ತೆ, ಪ್ಲಸ್ ಅವರು ಅದನ್ನ ನೋಡ್ತಾರೆ. ನೋಡಿದ ಮೇಲೇನು ಅವ್ರು ಏನ್ ಮಾಡ್ತಾರೆ, ಓಕೆ ಭಗವಂತನ ಇಚ್ಛೆ ಪ್ರಕಾರ ಅವರು ತಮ್ಮ ಕರ್ತವ್ಯ ಏನಿದೆ, ಓಕೆ ಭಗವಂತ ನನ್ನನ್ನ ಈ ಒಂದು ಇದರಲ್ಲಿ ಈ ಒಂದು ರೋಲ್ ಮಾಡೋದಕ್ಕೆ ಬಿಟ್ಟಿದ್ದಾನೆ, ಬೇರೆ ಏನ್ ಮಾಡೋದಕ್ಕಾಗಲ್ಲ. ಈಗ ಭೀಷ್ಮ ದೇವರು ಅವ್ರೇನಾದ್ರು ದುರ್ಯೋಧನ ಕಡೆ ಬಂದಿಲ್ಲ ಅಂದಿದ್ರೆ ದುರ್ಯೋಧನ ಡೆಫಿನೆಟ್ಲಿ ಅವ್ನು ಯುದ್ಧ ಮಾಡ್ತಾ ಇರ್ಲಿಲ್ಲ. ಇದ್ದಂತ ಎಲ್ಲ ದುಷ್ಟರನ್ನ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ಕಡೆ ಗುಡ್ಡೆನೂ ಆಗ್ತಾ ಇರ್ಲಿಲ್ಲ, ಕೃಷ್ಣ ಬಂದ್ಬಿಟ್ಟು ಒಂದ್ ಕಡೆ ಅವ್ರನ್ನ ಸಾಯಿಸೋದಕ್ಕೂ ಆಗ್ತಾ ಇರ್ಲಿಲ್ಲ. ಸೊ ಅಂತ ಒಂದು ರೋಲ್ನ ಅವರು ಮಾಡೋದಕ್ಕೋಸ್ಕರ ಅವರು ಅದನ್ನ ಮಾಡಿದ್ರು. ಅವರೆಲ್ಲ ಗ್ರೇಟ್ ಪರ್ಸನಾಲಿಟೀಸ್. ನಾವು ಅದನ್ನ ಬರೀ ಒಂದು ಈ ಒಂದು ಸನ್ನಿವೇಶದಲ್ಲಿ ತಗೊಂಡು ಅವ್ರನ್ನ ಇದ್ ಮಾಡೋದಕ್ಕಾಗಲ್ಲ, ಅವರು ಅದನ್ನ ಕರ್ಮಿಗಳ ತರ ಮಾಡಿದ್ರು ಅಂತ. ಆದ್ರೆ ಅವರು ತಮ್ಮ ರೋಲ್ನ ಮಾಡ್ತಾ ಇದ್ರು. ಎಸ್, ಅವರು ಎಲ್ಲ ಭಕ್ತರಿಗೂ ಅದು ಕೇಳಿಸ್ತು, ಇನ್ಕ್ಲೂಡಿಂಗ್ ಅವರ ಒಂದು ವಿಶ್ವರೂಪನ ಅವರು ನೋಡಿದ್ರು. ಆದ್ರೆ ಬೇರೆ ಎಲ್ಲರೂ ಯೋಗ ನಿದ್ರೆನಲ್ಲಿ ಅವರು ಇದ್ರು. ಹೆಂಗೆ ನಾವು ವಿಚಾರ ಮಾಡ್ತೀವಲ್ಲ, ನಾವು ಆಕ್ಚುಲಿ ನಾವು 10 ಜನ ನಾವು ಮೀಟಿಂಗ್ ನಲ್ಲಿ ಯಾವ್ದಾದ್ರು ಇರ್ತಿರಲ್ಲ, ನೀವು ಮೀಟಿಂಗ್ ಮಾಡ್ತಾ ಇರ್ತೀರಲ್ಲ, ಸೊ 10 ಜನ ಮಾತಾಡ್ತಾ ಇದ್ದಿದ್ರೆ ನಮ್ಗೆ ಯಾರ್ದು ಕೇಳ್ಬೇಕಲ್ಲ ಅಷ್ಟೇ ನಾವು ಕೇಳ್ತೀವಿ. ಅದಕ್ಕೆ ಅಂತಾರ ಸ್ಪೆಸಿಫಿಕ್ ಹಿಯರಿಂಗ್ ಅಂತಾರ ಅದಕ್ಕೆ. ನಮ್ಗೆ ಯಾರ್ದು ಇಷ್ಟ ಇರುತ್ತಲ್ಲ ಅದೇ ವರ್ಡ್ಸ್ ನಾವು ಕರೆಕ್ಟ್ ಆಗಿ ಕೇಳ್ತೀವಿ. ಅದೇ ತರ ಡಿವೋಟಿ ಯಾರಾದ್ರೂ ಡಿವೋಟಿ ಇದಾರಲ್ಲ, ಸೊ ಅವ್ರಿಗೆ ಭಗವಂತನ ಮಾತದು ಹೃದಯ ಪರ್ವತವಾಯ್ತು, ಅವ್ರಿಗೆ ಅಷ್ಟೇ ಕೇಳಿಸಿತ್ತದು. ನಾವು ಕೇಳೋದು ಪ್ರಭುಜಿ ಹೆಂಗೆ ಪ್ರಭು ಮತ್ತು ಒಬ್ರು 100 ಕಿಲೋಮೀಟರ್ ದೂರ ಇದ್ರು, ಒಬ್ರು ಇಲ್ಲೇ ಇದ್ರು, ಹೆಂಗೆ ಅವ್ರಿಗೆ ಕೇಳಿಸಿತ್ತು ಕೃಷ್ಣನ ಚಿರಾಡಿ ಹೇಳ್ತಾ ಇದ್ದ ಅಂತ. ದಟ್ ಇಸ್ ನಾಟ್ ಎ ಥಿಂಗ್. ಒಂದು ಮಾತು ಕೇಳು ಅಂತಂದ್ರೆ ಒಂದು ನಾವು ಕಾನ್ಸಿಯಸ್ ಆಗಿದ್ರೆ ಅವ್ರ ಮಾತುವನ್ನು ನಾವು ಅಷ್ಟು ಇತರನಿಂದನೂ ಕೇಳ್ಬೋದು ನಾವು. ಸೊ ಅದಕ್ಕೆ ಡಿವೋಟಿ ಜಗನ್ನಾಥ್ ಪ್ರಭು ಹೇಳಿದಲ್ಲ, ಡಿವೋಟಿಗಳು ಕೇಳಿದ್ರು ಅಂತ. ಸೊ ಡಿವೋಟಿಗಳು ಕೇಳೋಕೆ ಅದು ಕಾರಣ, ಮತ್ತೆ ಯಾರು ಕೇಳಕ್ಕಾಗಿಲ್ಲ. ಓಕೆ, ಸೊ ಕೃಪೆ ಯಾರಾದ್ರೂ ಓದಿ ಮುಂದೆ ಹೋಗೋಣ. ಇಲ್ಲಾಂದ್ರೆ ಇವತ್ತು ಭಗವದ್ಗೀತೆ ಒಂದ್ ಶ್ಲೋಕ ಆಗೋಕೆ ನಾಳೆ ಹೋಗ್ತೀವಿ ನಾವು. ಆಲ್ರೆಡಿ ಎಕ್ಸ್ಪ್ಲೇನ್ ಆಗೋಗಿದೆ, ಜಸ್ಟ್ ಅದನ್ನ ಓದಿ ಸೊ ದಟ್ ನಾವು ನೆಕ್ಸ್ಟ್ ಮುಂದೆ ಹೋಗ್ಬೋದು. Because the battle was arranged to be fought at Kurukshetra, which is mentioned elsewhere in the Vedas as a place of worship, even for the denizens of heaven, Dhritarashtra became very fearful about the influence of the holy place on the outcome of the battle. ನೆಕ್ಸ್ಟ್ ಪಾಯಿಂಟ್ ಹೇಳ್ಬಿಡಿ, ನೀವು ಕನೆಕ್ಟೆಡ್ ಆಗಿ. ನೆಕ್ಸ್ಟ್ ಪಾಯಿಂಟ್ ಓದ್ಬಿಡಿ. He knew very well that this would influence Arjuna and the son of Pandus favorably, because by nature they were all virtuous. ಸೊ ಈ ಕನ್ನಡನಲ್ಲಿ, ಸಿಂಪಲ್ ಕನ್ನಡನಲ್ಲಿ ಮಾಡಬಹುದಾ ಅರ್ಥ? ಆಲ್ರೆಡಿ ಎಕ್ಸ್ಪ್ಲೇನ್ ಆಗಿದೆ. ಇನ್ನೊಂದ್ಸಲ ಮಾಡಿದ್ರೆ ನಿಮ್ಗೂ ಪುಣ್ಯ ಸಿಗತ್ತೆ. ಕುರುಕ್ಷೇತ್ರ ಅನ್ನೋ ಒಂದು ಪ್ರದೇಶ ಇದು ಬಂದು ರಿಲಿಜಿಯಸ್ ರಿಚುವಲ್ಸ್ ಅಂತಂದ್ರೆ ವೇದ ಉಪನಿಷತ್ತುಗಳು, ಆಮೇಲೆ ದೊಡ್ಡ ದೊಡ್ಡ ಲೈಕ್ ವೇದವ್ಯಾಸರು, ಇಂಥ ಒಂದು ಮಹಾಪುರುಷರು ದೇವರನ್ನ ಪೂಜಿಸುತ್ತಿದ್ದಂತಹ ಒಂದು ಸ್ಥಳವಾಗಿತ್ತು ಕುರುಕ್ಷೇತ್ರ. ಹೋಲಿ ಪ್ಲೇಸ್ ಇಟ್ ಈಸ್ ಲೈಕ್. ಸೊ ವಿಚ್ ಇಸ್ ಮೆನ್ಷನ್ಡ್ ಎಲ್ಸ್ವೇರ್ ಇನ್ ದ ವೇದಾಸ್ ಹ್ಯಾಸ್ ಅ ಪ್ಲೇಸ್ ಆಫ್ ವರ್ಶಿಪ್. ಅಂದ್ರೆ ಇದು ಎಲ್ಲೂ ವೇದದಲ್ಲಿ ಮೆನ್ಷನ್ ಆಗಿರ್ಲಿಲ್ಲ ಅಲ್ವಾ? ಇದು ಮೆನ್ಷನ್ ಆಗಿದೆ. ಪವಿತ್ರ ಕ್ಷೇತ್ರ ಅಂತ ಆಲ್ರೆಡಿ ಮೆನ್ಷನ್ ಆಗಿದೆ.
ಅದಕ್ಕೋಸ್ಕರನೇ ಇದು ಒಂದು ಪೂಜಾ ಸ್ಥಳ. ಯಾರಿಗೆ? ಸ್ವರ್ಗದ ನಿವಾಸಿಗಳಿಗೂ ಇದು ಪೂಜಾ ಸ್ಥಳ ಅಂತ ಒಂದು ವರ್ಚುವಸ್ ಪ್ಲೇಸ್. ಅದು ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಒಂದು ಪ್ಲೇಸ್. ಸೊ ಇಂತಹ ಒಂದು ಪ್ಲೇಸ್ ನಲ್ಲಿ ಯಾವಾಗ್ಲೂ ಧರ್ಮ ನಡೀತಾ ಇರುವಂತಹ ಜಾಗದಲ್ಲಿ ಹೋಗ್ಬಿಟ್ಟು ಅಧರ್ಮಿಗಳು ಹೋಗ್ಬಿಟ್ಟು ನಾನು ಸಾಧಿಸ್ತೀನಿ, ಫೈಟ್ ಮಾಡ್ತೀನಿ, ಬ್ಯಾಟಲ್ನ ವಿನ್ ಮಾಡ್ತೀನಿ ಅಂತ ಹೋದಾಗ ಇಟ್ ಇಸ್ ಆಲ್ವೇಸ್ ನಾಟ್ ಪಾಸಿಬಲ್ ಥಿಂಗ್. ಸೊ ಅದರಿಂದ ಬಿಕಾಸ್ ಆಫ್ ನೇಚರ್, ದಟ್ ಮೀನ್ಸ್ ಧರ್ಮ ಕ್ಷೇತ್ರದಲ್ಲಿನೇ ಧರ್ಮನ ನಾಶ ಮಾಡೋದಕ್ಕೆ ಹೋಗುವಂತದ್ದು. ಧೈರ್ಯವನ್ನ ಮಾಡಿ ಯಾರು ಹೋಗ್ತಾರೋ ಅದು ಚಾನ್ಸ್ ಇಲ್ಲ, ಅದಾಗೋದಿಲ್ಲ. ಧರ್ಮ ಯಾವಾಗ್ಲಿದ್ರು ಧರ್ಮ ತರಾನೇ ಇರುತ್ತೆ. ರಿಚುವಲ್ಸ್. ಸೊ ಇದರಿಂದ ಧೃತರಾಷ್ಟ್ರ ಹೆದರ್ಕೊಂಡಿರ್ತಾನೆ. ಗೊತ್ತು ಕೌರವರು ಗೆಲ್ಲೋದಿಕ್ಕಾಗೋದಿಲ್ಲ, ಭೀಷ್ಮರು ಇದ್ರೂ ಸಹ ಆಗೋದಿಲ್ಲ. ಎಂತಂದ್ರೆ ಭೀಷ್ಮರು ಯಾವಾಗ್ಲೂ ಧರ್ಮದ ಕಡೆನೆ ನಿಂತಿರ್ತಾರೆ. ಅವ್ರು ಈವನ್ ಅಧರ್ಮಿಗಳ ಜೊತೆ ಇದ್ರೂನು ಕೂಡ ಅವರು ಧರ್ಮನೇ ಮಾಡೋದವ್ರು. ನಾವು ಆಕ್ಚುಲಿ ಯಾವಾಗ ಈ ಒಂದು ರಾಮಾಯಣ ಮಹಾಭಾರತ ಇದನ್ನ ನೋಡ್ತೀವಿ, ಇದನ್ನ ನಾವು ಕಲಿಯುಗದಲ್ಲಿ ಇರೋವಂಥವ್ರು ನೋಡಿದ್ರೆ ಕೇಳ್ತಾ ಇದ್ರೆ ಏನ್ ಅನ್ನಿಸ್ತೀವಿ ಗೊತ್ತಾ? ಯೂಶಲಿ ಯಾರಿಗೆ ಇದ್ರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅವರೆಲ್ಲ ನಾವೇನ್ ಅನ್ಕೊಂತೀವಿ, ಅಯ್ಯೋ ಮಹಾಭಾರತನ ರಾಮಾಯಣನ ಬರೀ ಪಾಪ ಪಾಂಡವರಿಗೆ, ಕುಂತಿ ಮಕ್ಕಳಿಗೆ ಬರೀ ನೋವೆ. ಒಂದು ಹುಟ್ಟಾಗಿಂದ ಪಾಪ ಕೊನೆಯವರೆಗೂ, ಅಂದ್ರೆ ಕ್ಲೈಮ್ಯಾಕ್ಸ್ ವರ್ಗೂ ಅದು ನೋವನಲ್ಲೇ ಇರುತ್ತೆ. ಕೊನೆಯಲ್ಲಿ ಸಾಯ್ತಾರೆ, ಆಮೇಲೆ ಏನಾಯ್ತು ಅಂತ ಯಾರು ತೋರ್ಸಲ್ಲ. ಸೊ ನೀವು ರಾಮಾಯಣ ತಗೊಂಡ್ರು ಪಾಪ ಬರೀ ವನವಾಸ, ಬರೀ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಬರೀ ಇದೆ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ನಾವು ಯಾವಾಗ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂತೀವಿ, ರಾಮಾಯಣ ಯಾವಾಗ ನಡೆದಿದ್ದು? ತ್ರೇತಾಯುಗದಲ್ಲಿ ನಡೆದಿರೋದು. ತ್ರೇತಾಯುಗದಲ್ಲಿ ಇದ್ದಾಗ ಒಬ್ಬೊಬ್ಬರಿಗೆ ಆಯಸ್ಸು ಎಷ್ಟಿತ್ತು? 10,000 ವರ್ಷಗಳಿತ್ತು. ಅದರಲ್ಲಿ ಪಾಪ ಅವರು ಹೋಗಿದ್ದು ವನವಾಸಕ್ಕೆ ಎಷ್ಟು? 14 ವರ್ಷ ಮಾತ್ರ. 10,000 ವರ್ಷಗಳ ಮುಂದೆ 14 ವರ್ಷಗಳು ಎಷ್ಟು ಚಿಕ್ಕದು, ಅಷ್ಟೇ ಅದಾಗಿದ್ದು. ಅಂದ್ರೆ ಯೂಶಲಿ ಮದುವೆ ಆದಾಗ ಗಂಡ ಹೆಂಡತಿ ಹನಿಮೂನ್ಗೆ ಹೋಗ್ಬಿಟ್ಟು ಬರ್ತಾರಲ್ವಾ, ಇವ್ರು ಹೇಳ್ತಾರೆ ನಮ್ಮ ಒಬ್ರು ಆಚಾರ್ಯರು, ಆ ತರ ಅವ್ರು ಏನಾದ್ರು ಅಯೋಧ್ಯೆನಲ್ಲೇ ಇದ್ಬಿಟ್ಟಿದ್ರೆ ಅವ್ರಿಗೆ ಹನಿಮೂನ್ಗೆ ಈ ರೀತಿ ಹೋಗ್ಬಿಟ್ಟು ಬರೋದಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇವ್ರು ಏನ್ ಮಾಡಿದ್ರು, 14 years, ಆ 10,000 years ಅಲ್ಲಿ ಸೀತಾದೇವಿನ ಕರ್ಕೊಂಡವ್ರು ಈ ರೀತಿ ಒಂದು ಹನಿಮೂನ್ಗೆ ಹೋಗ್ಬಿಟ್ಟು ಬಂದ್ರು ಅಷ್ಟೇನೆ. ನೀನು ಇಡೀ ರಾಮಾಯಣ ಬರೀ ವನವಾಸನೆ ಅಂತ ತಿಳ್ಕೊಡೋದಲ್ಲ, ಅದ್ರಲ್ಲಿ ಇರೋದು ಬರೀ 14 years. ಆಮೇಲೆ ಆ 14 years ಅಲ್ಲಿ 13 years 2 months ಅವರು ಆರಾಮಾಗಿದ್ರು ಪಂಚವಟಿನಲ್ಲಿ, ಆಶ್ರಮದಲ್ಲಿ. ಎಲ್ಲ ತಮಗೆ ಇಷ್ಟಪಟ್ಟಂತ ಒಂದು ಪ್ರಾಣಿಗಳ ಜೊತೆ ಒಂದು ಆಶ್ರಮದಲ್ಲಿ ಗಿಡ ಮರಗಳ ಜೊತೆ ಅವರು ಸಂತೋಷವಾಗಿದ್ರು. ಅದರಲ್ಲಿ ಬರೀ 10 months ಮಾತ್ರನೇ ಇವೆಲ್ಲ ಆಗಿದ್ದು. ಸೀತಾ ಅಪಹರಣ, ಅವ್ರು ಕರ್ಕೊಂಡೋಗೋದು, ಇವ್ರು ಹುಡುಕೋದು, ಹನುಮಂತ ಸಿಗೋದು, ಇವೆಲ್ಲ ಆಗೋದು. ಆದ್ರೆ ನಾವು ಅದನ್ನ ಆ ಒಂದು ಜ್ಞಾನ ಇಲ್ದಿರ ಯಾವಾಗ ನಾವು ನೋಡ್ತೀವಿ, ಓ ರಾಮಾಯಣ ಅಂದ್ರೆ ಬರೀ ನೋವೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾನು ಸಹ ಆತರ ಧರ್ಮಿಷ್ಠನಾಗಿದ್ರೆ, ಪಾಂಡವ್ರ ತರ ನಾನು ಧರ್ಮಿಷ್ಠ ಆಗಿದ್ರೆ ಏನಾಗುತ್ತೆ, ನನ್ನ ಜೀವನನೂ ಈ ರೀತಿ ನೋವಾಗುತ್ತೆ, ನೋವಲ್ಲೇ ಬಂದ್ಬಿಡುತ್ತೆ ಅನ್ಬಿಟ್ಟು ನಾವೇನ್ ಮಾಡ್ತೀವಿ, ಕೌರವನ್ನ ಫಾಲೋ ಮಾಡಕ್ ಹೋಗ್ತೀವಿ. ಈಗ ಮೊನ್ನೆ ಎಷ್ಟೊಂದ್ ಜನ ಫಿಲಮ್ಗಳೆಲ್ಲ ತೆಗಿತಾ ಇದ್ರು, ಕುರುಕ್ಷೇತ್ರ ಇವೆಲ್ಲ ಅಂತ. ಅಲ್ಲೆಲ್ಲ ಹೀರೋ ಯಾರು? ದುರ್ಯೋಧನ. ಯಾಕೆ ಅಂದ್ರೆ ನಮ್ಗೆ ಒಂದು ಸರಿಯಾದ ಒಂದು ಜ್ಞಾನ ಬರಲ್ಲ. ದ್ವಾಪರ ಯುಗದಲ್ಲಿ 1,000 ವರ್ಷ ಇದ್ದಿದ್ದು, ಅದ್ರಲ್ಲಿ ಪಾಪ ಇವರು 12 ವರ್ಷ ಮಾತ್ರನೇ ಇವರು ವನವಾಸಕ್ಕೆ ಅಂತ ಹೋಗಿದ್ದು. 1,000 ವರ್ಷ ಇಲ್ಲಿದೆ, 12 ವರ್ಷ ಇಲ್ಲಿದೆ. ಫ್ಯೂ ಮಂತ್ಸ್ ಸ್ಟಡೀಸ್ಗೆ ಅಂತ ಹೋಗ್ಬಿಟ್ಟು ಬರ್ತಾರಲ್ಲ, ಆ ರೀತಿ ಹೋಗ್ಬಿಟ್ಟು ಬಂದ್ರಷ್ಟೇ ಇವರು. ಆಮೇಲೆ ಯುದ್ಧ ಆದ್ಮೇಲೆ ಧರ್ಮರಾಯ ಇಡೀ ಒಂದು ಭಾರತ ವರ್ಷದಲ್ಲಿ ತನ್ನ ಸಾಮ್ರಾಜ್ಯನ ನಡೆಸ್ದ. ಶ್ರೀರಾಮಚಂದ್ರ ಇಡೀ ಒಂದು ಭರತ ಖಂಡದಲ್ಲಿ ರಾಮರಾಜ್ಯನ ನಡೆಸಿದ್ರು. 11,000 years ಪ್ರಭು ರಾಮರಾಜ್ಯ ಮಾಡಿದ್ದು. 11,000 years ರಾಮರು ರಾಜ್ಯ ಮಾಡಿದ್ದು. ಆ ಒಂದು ಇದನ್ನ ನಾವು ನೋಡ್ಬೇಕು. ಯಾರೊಂದು ವಿಲನ್ಗಳು ಮಾಡೋದು ಫಸ್ಟ್ ಇಂದ ಕೊನೆಯವರೆಗೂ, ಅದನ್ನ ನೋಡಿ ಅವ್ರ ಮೇಲೆ, ಅವರಿಂದ ನಾವು ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ನಾವು ಆಗ್ಬೇಕಾಗಿರೋದು. ಆಮೇಲೆ ಏನಾಯ್ತು, ಧರ್ಮದಲ್ಲಿದ್ದವ್ರಿಗೆ ಜಯ ಯಾವಾಗ್ಲೂ ಅಲ್ಟಿಮೇಟ್ಲಿ. ಆಮೇಲೆ ಅವರೇನೆ ಲಾಂಗ್ ಟರ್ಮ್ ಅಲ್ಲಿ ರಾಜ್ಯನ ನಡೆಸಿದ್ದು, ಅವರೇನೆ ಪ್ರತಿಯೊಬ್ಬರನ್ನು ನೆನ್ಪಿಟ್ಕೊಳ್ಳೋ ತರ ರಾಜ್ಯನ ಕೊಟ್ಟಿದ್ದು. ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕಾದ್ರೆ, ಇಲ್ಲಿ ಸ್ವತಃ ಧೃತರಾಷ್ಟ್ರನ್ಗೆ ಒದ್ದಾಡ್ತಾ ಇದ್ದ. ಅವನಿಗೆ ಗೊತ್ತು
ಈ ತರ ಇದು ಅಂತ ಒಂದು ಪವರ್ಫುಲ್ ಆಗಿರೋಂಥ ಒಂದು ಪವಿತ್ರ ಸ್ಥಳ. ಇಂಥ ಒಂದು ಸ್ಥಳದಲ್ಲಿ ನನ್ನ ಮಕ್ಕಳು ಮೊದಲೇ ಅಧರ್ಮಿಗಳು, ಅವ್ರಿಗೆ ಎಷ್ಟೇ ಇಂಥ ಎಂಥ ಒಂದು ಬಿಗ್ ಕಮಾಂಡರ್ಸ್ ಅವ್ರ ಜೊತೆಲಿ ಇದ್ರೂ ಗ್ಯಾರಂಟಿ ಇದು ಸೋಲೋದು ಗ್ಯಾರಂಟಿ ಅಂತ ಭಯ ಇರುತ್ತೆ. ಆಮೇಲೆ ಅದು ಗೊತ್ತಿದೆ, ಪಾಂಡವರು ಏನು ಪಯಸ್ ವರ್ಚ್ಯುಯಸ್, ಅವರು ಧರ್ಮಿಷ್ಠರಾಗಿದ್ರು, ಅವ್ರಿಗೆ ಜಯ ಸಿಗುತ್ತೆ ಈ ಒಂದು ಧರ್ಮ ಭೂಮಿನಲ್ಲಿ ಅಂತ ಅವ್ರಿಗೆ 100% ಒಂಥರ ಭಯ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ಇದು ಶುರುವಾಗದೇನೆ ಆ ಒಂದು ಪ್ರಶ್ನೆಯಿಂದ. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ. ಮತ್ತೆ ಯಾರಾದ್ರೂ ಓದಿ. ಲಾಸ್ಟ್ ಸ್ಲೈಡ್ ಇದು. Sanjaya was a student of Vyasa, and therefore by the mercy of Vyasa, Sanjaya was able to even envision the battle of Kurukshetra even while he was in the room of Dhritarashtra, and so Dhritarashtra asked him about the situation on the battlefield. Yes. ಸೊ ಸಂಜಯ ಯಾರ ಶಿಷ್ಯ ಇದ್ದ? ವ್ಯಾಸದೇವರ ಶಿಷ್ಯರಾಗಿದ್ರಿಂದ ಅವರು ಇಲ್ಲಿ ಮರ್ಸಿ ಅಂತ ಕೊಟ್ಟಿದ್ದರು. ಅದೊಂದು ಶಬ್ದ ಇದೆ, ಮರ್ಸಿ ಆಫ್ ವ್ಯಾಸದೇವ, ತಿಳಿತಲ್ಲ. ಸೊ ನೀವು ಕೇಳಿದ್ರಲ್ಲ ಎಲ್ಲ ನೋಡಕ್ ಹೆಂಗಾಯ್ತು ಅಂತ. ಸೊ ಅದು ಯಾಕಂದ್ರೆ ವ್ಯಾಸದೇವರ ಕೃಪೆನಿಂದ ಅವ್ರಿಗೆ ಸಂಜಯರಿಗೆ ಅದು ಒಂದು ದೃಷ್ಟಿ ಸಿಕ್ತು. ಕುರುಕ್ಷೇತ್ರ ಅಂತ ಸ್ಥಿತಿಯನ್ನು, ಮತ್ತು ಅಷ್ಟೇ ಅಲ್ಲ, ಅದನ್ನು ನೋಡ್ಬೋದು. ಕುರುಕ್ಷೇತ್ರ ನೋಡೋದಷ್ಟೇ ಅಲ್ಲ, ನಾವ್ ಹೇಳ್ಬೋದು ಪ್ರಭುಜಿ ಕುರುಕ್ಷೇತ್ರ ನೋಡಕ್ ಸಿಕ್ಕಿದ್ರೆ ಕುರುಕ್ಷೇತ್ರನೇ ನೋಡ್ಕೊಂತ ಕುಂಡಿರ್ಬೋದಿತ್ತಂತ. ಅಲ್ಲ, ದಿಸ್ ಇಸ್ ಅ ಮರ್ಸಿ. ಯಾಕಂದ್ರೆ ಅಲ್ಲಿ ಮರ್ಸಿ ಯಾಕೆ ಶಬ್ದ ಹೇಳಿದರು? ಯಾಕಂದ್ರೆ ಭಗವಂತ ಯಾವಾಗ ಭಗವದ್ಗೀತಾ ಹೇಳಿದ, ಆ ಭಗವದ್ಗೀತೆಯನ್ನು ಹೇಳುವಂತ ಮತ್ತು ಕೇಳುವಂತ ಸೌಭಾಗ್ಯ ಸಿಕ್ತು, ಅದು ಮರ್ಸಿ. ನಾಟ್ ಓನ್ಲಿ ಅಂದ್ರೆ ಕಣ್ಣು ಸಿಗೋದು ಅಷ್ಟೇ ಮರ್ಸಿ ಅಲ್ಲ, ಕಣ್ಣಿಂದ ಆ ಕೇಳುವಂತ ಮತ್ತು ಹೇಳುವಂತ ಸೌಭಾಗ್ಯ ಸಿಕ್ಕಿದ್ದು, ಅದು ಒಂದು ದೊಡ್ಡ ಮರ್ಸಿ ಸಂಜಯನಿಗೆ. ಸೊ ಅದಕ್ಕೆ ವ್ಯಾಸದೇವ್, ಅದಕ್ಕೆ ಅವ್ರಿಗೆ ಮರ್ಸಿ ಯಾಕೆ ಸಿಕ್ಕಿದ್ರೆ ವ್ಯಾಸದೇವರ ಶಿಷ್ಯರಾಗಿದ್ದರಿಂದ. ಸೊ ಅವ್ರು ಫಸ್ಟೇ ವ್ಯಾಸದೇವರ ಶಿಷ್ಯರು ಮತ್ತು ಒಳ್ಳೆ ಭಕ್ತರಿದ್ರು. ಅದಕ್ಕೆ ವ್ಯಾಸದೇವರು ಅವ್ರಿಗೆ ದೃಷ್ಟಿ ಕೊಡ್ತಾರೋ, ಅದು ಕಣ್ಣು ಕೊಡ್ತಾರ ಅವ್ರಿಗೆ. ಸೊ ಯು ಟೇಕ್ ದಿಸ್ ಅಂತ ಧೃತರಾಷ್ಟ್ರಿಗೆ ಕೇಳ್ತಾರೆ, ನೀನ್ ತಗೋಪ್ಪ ಅಂತ. ಧೃತರಾಷ್ಟ್ರ ಹೇಳ್ತಾನೆ, ಬೇಡ ಬೇಡ ಬೇಡ, ನನ್ಗೆ ನೋಡಕ್ ಆಗೋದಿಲ್ಲ ಅಂತ ನನ್ನ ಕಣ್ಣಿಂದ. ಯಾಕಂದ್ರೆ ಅವನಿಗೆ ಭಯ ಇತ್ತು. ನಾನು ಫಸ್ಟ್ ಅವನಿಗೆ 100% ಶ್ಯೂರ್ ಇತ್ತು ನನ್ನ ಮಕ್ಕಳು ಸಾಯ್ತಾರಂತ. ಅದಕ್ಕೆ ನನ್ನ ಕಣ್ಣಿಂದ ಬೇಡಪ್ಪ ಅಂತ ಸಂಜಯನಿಗೆ ಕೊಡಿ, ಅವನ್ ಕಣ್ಣಿಂದ ಅವನು ಹೇಳಿದಂಗೆ ಕೇಳ್ತೀನಂತ. ಸೊ ದಿಸ್ ಇಸ್ ಕಾಲ್ಡ್ ಸಂಜಯ್ ಅಂತ ಗ್ಲೋರಿಫಿಕೇಶನ್. ಅಂದ್ರೆ ಇದು ವ್ಯಾಸದೇವರು ಕೂಡ ಪರಂಪರೆಯಲ್ಲಿ ಬರ್ತಾರಪ್ಪ. ಎಸ್, ವ್ಯಾಸ ಆಲ್ಸೋ ಇವರೇನೆ ಪರಂಪರೆನಲ್ಲಿ ಬರೋದು. ಓಕೆ, ಸೊ ವ್ಯಾಸದೇವರು ಪರಂಪರೆಯಿಂದ ಬಂದಿರೋದ್ರಿಂದ ಬರದೆ ವ್ಯಾಸದೇವರಿಗೆ, ವ್ಯಾಸದೇವರಿಂದ ಮಧ್ವಾಚಾರ್ಯರಿಗೆ ಆ ರೀತಿ ಅದು ಬ್ರಹ್ಮದೇವನಿಂದ ನಾರದ್ ಮುನಿಗೆ, ನಾರದ್ನಿಂದ ವ್ಯಾಸದೇವರಿಗೆ, ನಾರದ್ಜಿನಿಂದ ವ್ಯಾಸದೇವರಿಗೆ. ಸೊ ಹಂಗೆ ಪರಂಪರೆಯಿಂದ ಬರ್ತಾರ. ಸೊ ಇವನ್ ಫ್ಲೋ ಆಫ್ ನಾಲೆಜ್ ಅಂಡ್ ಫ್ಲೋ ಆಫ್ ಸ್ಟೂಡೆಂಟ್ ಕೂಡ ಒಂದು ಪರಂಪರೆಯಿಂದಾನೇ ಬಂದಿದೆ. ವ್ಯಾಸದೇವರ ಒಂದು ಶಿಷ್ಯಂದಿರು ಕೂಡ ಸಂಜಯ ಅಥವಾ ಪರಂಪರೆಯ ಒಂದು ವಿದ್ಯೆಯನ್ನ ಇವರು ತಿಳ್ಕೊಂಡಿರೋರು. ಸೊ ಅದರಿಂದ ಇವ್ರಿಗೆ ದಿವ್ಯ ದೃಷ್ಟಿ ಬಂತು. ಅಲ್ಲ, ದಿವ್ಯ ದೃಷ್ಟಿ ಬಂದಿದ್ದು ಪರಂಪರೆನಿಂದ. ದಿವ್ಯ ದೃಷ್ಟಿ ಅಂದ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಎ ಲೈಕ್ ಮಿಸ್ಟಿಕ್ ಪವರ್, ಮಿಸ್ಟಿಕ್ ಪವರ್. ಇವೆಲ್ಲ ಸಮಥಿಂಗ್, ದೇರ್ ಆರ್ ಸೋ ಮೆನಿ ಮಿಸ್ಟಿಕ್ ಪವರ್ಸ್. ಅದು ಎಲ್ಲ ಒಂದೊಂದು ವೈಷ್ಣವದ ಕೃಪೆನಿಂದ ಬರುತ್ತೆ. ಅದು ಮಿಸ್ಟಿಕ್ ಪವರ್ಗಳು, ಅದೆಲ್ಲ ಅದರ ಬಗ್ಗೆ ಹೇಳ್ತಾ ಇಲ್ಲ. ಸೊ ಪರಂಪರೆ ಭಕ್ತಿ ಬರುತ್ತೆ, ಮಿಸ್ಟಿಕ್ ಪವರ್ ಅಲ್ಲ, ಡಿವೋಷನ್ ಬರುತ್ತೆ, ಭಗವಂತನ ಬಗ್ಗೆ ಇರುವಂತಹ ಭಕ್ತಿ ಬರುತ್ತೆ. ಸೊ ಅದು ಪರಂಪರೆ ಮೂಲಕ ಬಂದಿದ್ರಿಂದ ಅದು ಭಕ್ತಿ ಬರುತ್ತೆ. ಸೊ ಅಂದ್ರೆ ಇದ್ರಲ್ಲಿ ಇನ್ನೊಂದ್ ತರ ಅರ್ಥ ಮಾಡ್ಕೊಬಹುದು. ಹೆಂಗೆ ಅಂತಂದ್ರೆ, ಇವಾಗ ಲೈಕ್ ಅರ್ಜುನನಿಗೆ ಒಂದು ಆ ವಿದ್ಯೆ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಸ್ಟ್ರೆಂತ್ ಇತ್ತು. ಸೊ ಲೈಕ್ ಸಂಜಯನಿಗೆ ಏಂತಕ್ಕೆ ಆ ಒಂದು ದಿವ್ಯ ದೃಷ್ಟಿ ಬಂತು ಅಂತಂದ್ರೆ, ಅವರು ಪರಂಪರೆಯಿಂದ ಬಂದಿರುವಂತಹ ಗುರುಗಳನ್ನ ಪಡೆದಿದ್ರು, ಆಮೇಲೆ ಅವರು ಅದನ್ನ ಸ್ವೀಕರಿಸಿದ್ರು. ಸೊ ಅವ್ರಿಗೂನು ಒಂದು ಭಾವನೆ ಇತ್ತು, ಎಸ್ ದಿಸ್ ಇಸ್ ಧರ್ಮ. ಹೌದು, ಸಂಜಯ ಬಂದ್ಬಿಟ್ಟು ಅವರು ವೆರಿ ಸ್ಪೆಷಲ್ ಪರ್ಸನಾಲಿಟಿ. ಅವರು ವ್ಯಾಸದೇವರ ಶಿಷ್ಯರು, ಈಸ್ ಎ ಡಿಸೈಪಲ್ ಆಫ್ ವ್ಯಾಸದೇವರು.
ಆಮೇಲೆ ವ್ಯಾಸದೇವರು ಅಂದ್ರೆ ಗುರುಗಳು ತನ್ನ ಶಿಷ್ಯನ ಮೇಲೆ ಕರುಣೆಯಿಂದ ಈ ಒಂದು ದಿವ್ಯ ದೃಷ್ಟಿನ ಅನುಗ್ರಹಿಸಿದ್ರು. ಸೊ ಗುರುಗಳು ಏನ್ ಬೇಕಾದ್ರೂ ಕೊಡ್ಬೋದು. ಸೊ ಅವರು ಭಗವಂತನ ಭಕ್ತಿನೂ ಕೊಡ್ತಾರೆ, ಕೆಲವೊಂದ್ಸತಿ ಇನ್ ಕೇಸ್ ಭಗವಂತನ ಸರ್ವಿಸ್ಗೋಸ್ಕರ ಬೇಕಾದ್ರೆ ಈ ರೀತಿ ಮಿಸ್ಟಿಕ್ ಪವರ್ಸ್ನು ಸಹ ಅವರು ಕೊಡ್ತಾರೆ. ಸೊ ಅದೇ ರೀತಿ ಅವರು ತಮ್ಮ ಗುರುಗಳಿಂದ ಅವರು ಪಡ್ಕೊಳ್ತಾರೆ. ಅದು ಪಂಗುಂ ಲಂಗಯತೆ ಅತಿಗಿರಿಂ ತತ್ಕೃಪಾ, ಅದು ಶ್ಲೋಕ ಇದೆಯಲ್ಲ, ಪಂಗು ಅಂದ್ರೆ ಮೂಕಂ ಒಂದು ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯಕೃತಾ ತಮಹಂ ವಂದೇ ಪರಮಾನಂದ ಮಾಧವ. ಸೊ ಪಂಗುಂ ಲಂಗಯತೆ ಗಿರಿಂ, ಗುರುನ ಒಬ್ಬ ಕೃಪೆಯಿಂದ ಮೂಗುನ್ನ ಗುರು ಕೃಪೆಯಿಂದ ಒಬ್ಬ ಮೂಗುನ್ನ ಮಾತಾಡಂಗ್ ಮಾಡ್ಬೋದು, ಒಬ್ಬ ಕುಂಟುನ್ನ ಬೆಟ್ಟ ಹತ್ತಂಗ್ ಮಾಡ್ಬೋದು. ಅವನಲ್ಲಿ ಸದಾ ಭಕ್ತಿ ಇರ್ಬೇಕು ಅಷ್ಟೇ. ಇಲ್ಲ, ಅದು ಗುರು ಕೃಪೆನಿಂದ ಗುರು ಕೃಪೆನಿಂದ ಒಂದು ಕಾಲೇ ಇದ್ದಿಲ್ಲವನು ನಡಿಲೂಬಹುದು, ಈ ಬೆಟ್ಟನೂ ಹತ್ತಬಹುದು, ಅವನು ಕಣ್ಣಿದ್ದಿನವನು ಎಲ್ಲಾನು ನೋಡ್ಬೋದು. ಅದು ಗುರು ಕೃಪೆನಿಂದ ಆಗುತ್ತೆ. ಮರ್ಸಿ ಆಫ್ ಗುರು. ಸೊ ದಿಸ್ ಇಸ್ ಆಲ್. ದ ಫೈನಲ್ ಪಾಯಿಂಟ್. ಫೈನಲ್ ಪಾಯಿಂಟ್ ಯಾರು ಓದ್ತೀರಾ? ಫೈನಲ್ ಪಾಯಿಂಟ್ ಯಾರಾದ್ರು ಜೀವಾತ್ಮಗಳು ಇದ್ದೀರಾ ಈ ತರ? Both the Pandavas and the sons of Dhritarashtra belong to the same family, but Dhritarashtra's mind is disclosed herein. He deliberately claimed only his sons as gurus, and he separated the sons of Pandus from the family heritage. ಸೊ ನಾವು ಹಿಂದೆನೆ ಡಿಸ್ಕಷನ್ ಮಾಡಿದ್ದೀವಿ ಇತರದ್ದು. ಸೊ ಯಾಕಂದ್ರೆ ಅವನು ಹೇಳಿದ ಶ್ಲೋಕನೇ ಇದ್ದಾಯ್ತಲ್ಲ, ಮಾಮಕ ಪಾಂಡವಶ್ಚೈವ ಅಂತ. ಸೊ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದನು ಧೃತರಾಷ್ಟ್ರ. ಸೊ ಇಲ್ಲಿಂದ ಗೊತ್ತಾಗುತ್ತೆ ಬಿಲಾಂಗಿಸಮ್. ಸೊ ಇಲ್ಲಿ ಇತರನಲ್ಲಿ ಹೇಳ್ತಾ ಇದನು, ಅದು ಧೃತರಾಷ್ಟ್ರದ ಮನೋಭಾವವನ್ನು ಗೊತ್ತಾಗ್ತಾ ಇದೆ. ಸೊ ಹಂಗೆ ಡಿಫ್ರೆನ್ಶಿಯೇಟ್ ಮಾಡೋದು, ನನ್ನವನು ಹಂಗೆ ನಾವು ಯಾವತ್ತು ಇದ್ ಮಾಡ್ತೀವಲ್ಲ, ಅಂದ್ರೆ ಇವ್ರು ನನ್ನವರು, ಇವ್ರು ಬ್ಯಾರೆದವರು, ಇವ್ರು ನಮ್ಮವರು, ಇವೆಲ್ಲ ಮಾಡೋದಂದ್ರೆ ಅರ್ಥ ಏನು? ಮೆಂಟಾಲಿಟಿ ಆಫ್ ಕ್ರೂಕೆಡ್ನೆಸ್ ನಮ್ಮನಲ್ಲಿ ಬಂದ್ಬಿಡುತ್ತೆ. ಇದು ನಂದು, ಇದು ಇದು ಅಂತ. ಸೊ ದಿಸ್ ಇಸ್ ಆಲ್ ಶ್ಲೋಕ. ಸೊ ಲಾಸ್ಟ್ ಯಾರಾದ್ರೂ ಓದ್ಬೋದು, ಇಲ್ಲಾಂದ್ರೆ ಪಾಯಿಂಟ್ ಏನಾದ್ರು. ಪ್ರಭು ನಾನು ಓದ್ತೀನಿ. ಪ್ಲೀಸ್ ಓದ್. As in the paddy field, the unnecessary plants are taken out. So it is expected from the very beginning of these topics that in the religious field of Kurukshetra, where the father of religion, Shri Krishna, was present, the unwanted plants like Dhritarashtra's son, Duryodhana and others would be wiped out, and the thoroughly religious person headed by Yudhishthira would be established by the Lord. ಅರ್ಥ ಅಂದ್ರೆ ಒಂದು ಫೀಲ್ಡ್ ಅಲ್ಲಿ ಅನ್ವಾಂಟೆಡ್ ಕ್ರಾಪ್ಸ್ ಯಾವ್ದಾದ್ರು ಬೆಳೆದಿದ್ರೆ ಅದನ್ನ ಹೆಂಗೆ ನಾವು ಕಿತ್ತಿ ಹಾಕ್ತಿವೋ, ಅದೇ ತರ ಕುರುಕ್ಷೇತ್ರ ಅನ್ನೋ ಧರ್ಮಕ್ಷೇತ್ರದಲ್ಲಿ ಧೃತರಾಷ್ಟ್ರ ಮಕ್ಕಳು ದುರ್ಯೋಧನ ಮತ್ತು ಬೇರೆಯವರು, ಅವ್ರನ್ನು ಕೂಡ ಹಾಗೆ ನಾವು ಇದ್ ಮಾಡ್ತೀವಿ, ಅಂದ್ರೆ ಕಿತ್ತಾಕ್ತೀವಿ. ಕೃಷ್ಣ ತೆಗೆದಾಕಿದ್ರು. ಓಕೆ, ಕರೆಕ್ಟ್. ಜಗನ್ನಾಥ್ ಪ್ರಭು, ಯಾವ ರೀತಿ ಒಂದು ಭತ್ತದ ಗದ್ದೆನಲ್ಲಿ ಯಾವಾಗ ಒಂದು ಕಳೆ ಬೆಳೆಯುತ್ತೆ, ಆ ಕಳೆನ ಹಾಗೆ ಬಿಟ್ರೆ ಏನಾಗುತ್ತೆ ಹೇಳಿ, ಇಡೀ ಭತ್ತದ ಗದ್ದೆನ ಅದು ಆವರಿಸ್ಕೊಂಡ್ಬಿಡುತ್ತೆ. ಸೊ ಆಕ್ಚುಲ್ ಆಗಿ ನಮ್ಗೆ ಏನೊಂದು ಅನ್ನ ಒಂದು ಸಿಗ್ಬೇಕು, ಏನೊಂದು ನಮ್ಗೆ ಆಕ್ಚುಲ್ ಆಗಿ ಬೇಕು, ಅದೆಲ್ಲ ನಾಶ ಆಗ್ಬಿಟ್ಟು ಈ ಕಳೆನೇ ಇಡೀ ಒಂದು ಗದ್ದೆನ ಒಂದು ಆವರಿಸ್ಕೊಂಡ್ಬಿಡುತ್ತೆ. ಆ ಕಳೆಯಿಂದ ಏನು ಪ್ರಯೋಜನ ಆಗಲ್ಲ. ಅದನ್ನ ಕಿತ್ತು ಎಸೆಬೇಕು. ಅದನ್ನ ಈ ಒಂದು ಹಸುನು ಸಹ, ಒಂದು ಪ್ರಾಣಿಗಳು ಸಹ ಅದನ್ನ ತಿನ್ನಲ್ಲ. ಸೊ ಅದೇ ರೀತಿ ಈ ಒಂದು ಸಮಾಜದಲ್ಲಿ ಯಾರೋ ಒಂದು ಅಧರ್ಮಿಗಳಿದ್ದಾರೆ, ಅಂಥವ್ರನ್ನ ಏನ್ ಮಾಡ್ತಾ ಇದ್ದಾರೆ ಭಗವಂತ ಕೃಷ್ಣ, ಕಿತ್ತೆಸಿತಾ ಇದ್ದಾರೆ, ವೈಪ್ಡ್ ಔಟ್. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಅನ್ಕೊಂತೀವಿ ಅಷ್ಟೇನೆ, ಧರ್ಮಿಗಳಿಗೆ ಕಾಲ ಇಲ್ಲ, ಧರ್ಮಿಗಳಿಗೆ ಕಾಲ ಇಲ್ಲ, ಸುಮ್ಮನೆ ಯಾವಾಗಲೂ ಕಷ್ಟಪಡ್ತಾ ಇರ್ತಾರೆ. ಈ ಕಲಿಯುಗ ಏನೋ ಈಸಿ ವೇ, ಈಸಿಯಾಗಿ ದುಡ್ಡು ಮಾಡಬೇಕು, ಯಾರಿಗಾನ ಒಂದು ಮೋಸ ಮಾಡಿದ್ರೆ ಪರವಾಗಿ ತಗೊಂಡು ನಾವು ಚೆನ್ನಾಗಿದ್ಬಿಡ್ಬೇಕು, ಈ ರೀತಿ ಶಾರ್ಟ್ ಕಟ್ ಮೆಥಡ್ಗಳಿಗೆ ನಾವು ಹೋಗೋದಕ್ಕೆ ಹೋಗ್ತೀವಿ. ಆದರೆ ಭಗವಂತ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ,
ಧರ್ಮಿಗಳಿಗೇನೆ ಕಾಲ ಇರೋದು, ಅವರೇನೆ ಬಾಳೋದು, ಅವರೇನೆ ಬದುಕೋದು. ಯಾಕೆಂದ್ರೆ ಅಧರ್ಮಿಗಳನ್ನ ಭಗವಂತ ವೈಪ್ ಔಟ್ ಮಾಡ್ಬಿಡ್ತಾನೆ, ಕಿತ್ತಿ ಬಿಸಾಕ್ಬಿಡ್ತಾನೆ. ಸೊ ಭಗವಂತನ ಹೇಳ್ತಾನಲ್ಲ, ಅವನೇ ಒಂದು ಕಾಲ, ಅವನು ಬರೋದೇ ಬೇಕಿಲ್ಲ, ಕಾಲ ನೋಡ್ಕೊಂಡ್ಬಿಡುತ್ತೆ, ಟೈಮು ಯಾರ್ಯಾರಿಗೆ ಯಾವಾಗ ಯಾವಾಗ ಯಾವ ರೀತಿ ಬೀಸ್ಬೇಕು ಆ ರೀತಿ ಅದು ಬೀಸುತ್ತೆ. ಅದಕ್ಕೆ ತಕ್ಕನಾಗೆ ಅವರೆಲ್ಲರೂ ವೈಪ್ ಔಟ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಕಲಿಯುಗದಲ್ಲಿ ಇಂಥ ಒಂದು ಪರಿಸ್ಥಿತಿನಲ್ಲಿ ಭಗವದ್ಗೀತೆನ ಓದೋದು, ಅದರಲ್ಲಿ ಇರೋದನ್ನ ತಿಳ್ಕೊಳ್ಳೋದು, ಅದನ್ನ ಫಾಲೋ ಮಾಡೋದು ಅತ್ಯಂತ ಮುಖ್ಯ. ಇಲ್ಲ ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಒಂದು 2-3 ಜನರೇಷನ್ಸ್ ಏನಿದೆ, ಅತ್ಯಂತ ಸೆಲ್ಫಿಶ್ ಆಗಿರೋಂಥ ಬಾಳಿರೋಂಥವ್ರೆ ಜಾಸ್ತಿ ಆಗೋಗಿದ್ದಾರೆ. ಈಗ ಮುಂಚೆ ಅಟ್ಲೀಸ್ಟ್ ಒಂದು ಲೆವೆಲ್ವರೆಗೂ ಇರ್ತಾ ಇದ್ರು, ಈಗ ಅಷ್ಟೊಂದು ಡಿಗ್ರೇಡ್ ಆಗೋಗಿದೆ. ಪ್ರತಿಯೊಬ್ಬರೂ ಏನ್ ನೋಡ್ತಾರೆ, ತಮ್ಮ ಸ್ವಾರ್ಥನೇ ನೋಡ್ತಾರೆ. ಅದಕ್ಕೋಸ್ಕರ ಏನೆಲ್ಲ ಒಂದು ಮೋಸ ಮಾಡೋದಕ್ಕೂ ಹೋಗ್ತಾರೆ. ಅದನ್ನ ಫಾಲೋ ಮಾಡಿಕೊಂಡು ನೆಕ್ಸ್ಟ್ ಜನರೇಷನ್ ಅದನ್ನ ಫಾಲೋ ಮಾಡಬಾರ್ದು. ನಾವು ಈ ಒಂದು ಭಗವದ್ಗೀತಾದಲ್ಲಿ ಏನ್ ಕೊಟ್ಟಿದೆ, ಭಗವಂತ ಏನ್ ಹೇಳ್ತಾ ಇದ್ದಾನೆ, ಆ ರೀತಿ ಧರ್ಮಿಷ್ಠರಾಗಿರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅವರೇನೆ ಬಾಳೋದು, ಅವರ ಜೀವನನೇ ಸಾರ್ಥಕ ಆಗೋದು. ಬೇರೆಯವ್ರಿಗೆಲ್ಲರಿಗೂ ಈ ಜನ್ಮದಲ್ಲಿ ಇಲ್ಲ ಬರೋ ಜನ್ಮದಲ್ಲಿ ಯಾವ ರೀತಿ ಏಟ್ಗಳು ಬೀಳ್ಬೇಕು ಅದು ಬಿದ್ದೇ ಬೀಳುತ್ತೆ. ಭಗವಂತನ ಒಂದು ಕರ್ಮ ನಿಯಮ ಏನಿದೆ, ಕಾಲ ಏನಿದೆ, ಅದೇ ನೋಡ್ಕೊಂಡ್ಬಿಡುತ್ತೆ. ಇಲ್ಲಿ ಆಸ್ ಎ ಸಿಂಬಾಲಿಕ್ ತೋರಿಸ್ಬೇಕು ಅಂತ ಸ್ವತಃ ಕೃಷ್ಣನೇ ಬಂದು ತೋರಿಸ್ತಾ ಇದ್ದಾರೆ. ಯಾವ ರೀತಿ ಕಳೆನ ಕಿತ್ತಿಂಗ್ ಬಿಸಾಕ್ತಾರೋ ಆ ರೀತಿ ಎಲ್ಲ ಅಧರ್ಮಿಷ್ಠಗಳನ್ನ ನಾನು ಕಿತ್ತಾಕ್ತೀನಿ ಅಂತ ಅದನ್ನ ಅವರು ಮಾಡಿ ತೋರಿಸ್ತಾರೆ. ಜಸ್ಟ್ ಎಷ್ಟು 16 ದಿನದಲ್ಲೇ ಮುಗಿಸಾಕ್ಬಿಡ್ತಾರೆ, ಅಷ್ಟು ಇದಿಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು, ಅಲ್ಲಿ ಧರ್ಮರಾಯ ಅಂದ್ರೆ ಯುಧಿಷ್ಠಿರನಂತ ರಾಜರನ್ನೇ ಭಗವಂತ ಪುನರ್ಸ್ಥಾಪಿಸೋದು, ಅವ್ರಿಗೇನೆ ರಾಜ್ಯ ಮಾಡೋದಿಕ್ಕೆ ಬಿಡೋದು, ಸಂತವ್ರೇನೆ ಬಾಳೋದು, ಸಾವಿರಾರು ವರ್ಷಗಳ ಕಾಲ ರಾಜ್ಯನ ಮಾಡೋದು. ಸೊ ಆ ಒಂದು ಲಾಂಗ್ ಟರ್ಮ್ನ ನಾವು ಮರ್ತೋಗ್ಬಿಟ್ಟಿರ್ತೀವಿ, ಶಾರ್ಟ್ ಟರ್ಮಲ್ಲಿ ಬಾಳೋರ್ನ ನಾವು ಫಾಲೋ ಮಾಡೋದಕ್ಕೆ ಹೋಗ್ತೀವಿ. ಸೊ ನಾವೆಲ್ಲರೂ ಇವತ್ತು ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಇದರಲ್ಲಿರುವಂಥ ಒಂದು ಭಗವಂತನ ಒಂದು ಸಂದೇಶಗಳೇನಿದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೋಗ್ಬೇಕು. ಆವಾಗ ಆಟೋಮೆಟಿಕ್ ಆಗಿ ನಮಗೆ ಭಗವಂತ ರಕ್ಷಣೆನ ಕೊಡ್ತಾರೆ. ಈ ಒಂದು ದಾರಿನಲ್ಲಿ ಬರುವಂಥ ಅಡಚಣೆಗಳನ್ನ ಭಗವಂತ ಇದೇ ರೀತಿ ಕಿತ್ತು ಬಿಸಾಕ್ತಾರೆ. ಆಮೇಲೆ ನಾವ್ಯಾರು ಅನಗತ್ಯವಾಗಿ ರೋಲ್ ಮಾಡಲ್ಸ್ನ ಮಾಡ್ಕೊಂಡಿರ್ತೀವೋ ಅವ್ರ ಗತಿಗಳು ಏನಾಗುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು. ಮುಂದಕ್ಕೆ ಜೀವನ ಅನ್ನೋದು ಚಿಕ್ಕದಲ್ಲ. ಓಕೆ, ಆ ಒಂದು ಇದರಲ್ಲಿ ನಮ್ಗೆ ಅನ್ಸುತ್ತೆ ಈ ಒಂದು ಶಾರ್ಟ್ ಟರ್ಮ್ ಇಂದ ನಾವು ಅಂಥವ್ರನ್ನ ನಾವು ಫಾಲೋ ಮಾಡೋ ಅಂಥ ದಾರಿಗೆ ಹೋಗ್ಬಾರ್ದು. ತಾಳ್ಮೆಯಿಂದ ಇರಬೇಕು. ಭಗವಂತ ನಮಗೆ ದಾರಿ ತೋರಿಸ್ತಾನೆ, ರಕ್ಷಣೆ ಕೊಡ್ತಾನೆ. ಕಷ್ಟ ಆದ್ರೂ ಸಹ ನಾವೇನ್ ಮಾಡ್ಬೇಕು, ಭಗವಂತನ ಒಂದು ಏನ್ ಹೇಳಿದಾನೆ ಭಗವದ್ಗೀತಾದಲ್ಲಿ ಅದನ್ನೇ ನಾವು ಫಾಲೋ ಮಾಡಬೇಕು. ಎಸ್, ಬೀಳ್ತೀವ, ನಮ್ಮ ಕರ್ಮದಿಂದ ನಾವು ಬೀಳ್ತೀವಿ, ಮತ್ತೆ ಎದೊಳ್ತೀವಿ. ಯಾವ ಒಂದು ಶಕ್ತಿನ ಭಗವಂತ ಕೊಡ್ತಾನೆ. ಇನ್ನೊಂದು ತಿಳ್ಕೊಬೋದು, ಯಾರಿಗೆ ಭಗವಂತ ಕಷ್ಟನ ಕೊಡ್ತಾನೆ ಹೇಳಿ, ಯಾರಿಗೆ ಅದನ್ನ ತಡ್ಕೊಳ್ಳೋದಕ್ಕೆ ಆಗುತ್ತೋ ಅಂಥವ್ರಿಗೇನೆ ಕೊಡೋದು. ಈ ಒಂದು ಕ್ಲಾಸಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳೋದು, ಇಲ್ಲ ಒಂದು ಎಕ್ಸ್ಟ್ರಾ ಆಕ್ಟಿವಿಟಿನ ಯಾರು ಕೊಡ್ತಾರೆ, ಟೀಚರ್ ಹೋಗ್ಬಿಟ್ಟು ಯಾರಿಗೆ ಅದನ್ನ ಮಾಡೋದಕ್ಕೆ ಆಗುತ್ತೋ ಅವ್ರಿಗೇನೆ ಕೊಡೋದು. ಸೊ ಆ ಒಂದು ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಮುಂದೆ ಸಾಗ್ಬೇಕು. ಎಸ್, ಇದು ಕಲಿಯುಗ, ಎಲ್ಲೆಲ್ಲೂ ಕೆಟ್ಟತನದ ನಡೀತಾ ಇದೆ. ಸ್ಟಿಲ್ ನಮಗೆ ಬೆಳಕಾಗೇನಿದೆ, ಭಗವದ್ಗೀತಾ ಇದೆ, ಭಾಗವತಂ ಇದೆ. ಭಾಗವತಂ ಬಗ್ಗೆನೆ ಭಾಗವತಮಲ್ಲೇ ಆ ರೀತಿ ಹೇಳಿದ್ದಾರೆ. ಈ ಒಂದು ಕಲಿಯುಗದ ಅಂಧಕಾರದಲ್ಲಿ ಬೆಳಕಾಗಿದೆ ಈ ಒಂದು ಶ್ರೀಮದ್ ಭಾಗವತ, ಆಮೇಲೆ ಭಗವದ್ಗೀತೆ. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಸೊ ಭಗವಂತ ಅವನ ಒಂದು ಕಾಲ, ಅವನ ಒಂದು ಕರ್ಮದ ಒಂದು ನೇಚರ್, ಲಾ ಆಫ್ ನೇಚರ್ ಇದೆ, ಲಾಸ್ ಆಫ್ ನೇಚರ್, ಅದು ಈ ರೀತಿ ಅಧರ್ಮಿಗಳನ್ನ ವೈಪ್ ಔಟ್ ಮಾಡ್ತಾನೆ ಇರುತ್ತೆ. ಸೊ ಅದನ್ನ ನಾವು ತಿಳ್ಕೊಂಡು ಈ ಒಂದು ಭಗವದ್ಗೀತೆನ ನಾವು ಸರಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಧರ್ಮೋ ರಕ್ಷಿತೋಂ ರಕ್ಷಿತಾನಂ. ಸೊ ಅರ್ಥ ಅಂದ್ರೆ ಯಾರು ಧರ್ಮಂದು ರಕ್ಷಣೆ ಮಾಡ್ತಾರೋ ಅದಕ್ಕೆ ಧರ್ಮ ಸ್ವಯಂವಾಗಿ ಅವ್ರದ್ದು ರಕ್ಷಣೆ ಮಾಡುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಧರ್ಮನಿಂದ ನಡೆಯುವಂತಹ ಪ್ರಯತ್ನ ಪಡ್ಬೇಕು. ಹಂಗಿಲ್ಲಿ ಈ ಶ್ಲೋಕನಿಂದ ನಮ್ಗೆ ಏನ್ ತಿಳಿಸಿ ಹೇಳ್ತಾ ಇದ್ದಾರೋ, ಸೊ ಧೃತರಾಷ್ಟ್ರ ಗತಿ ಆಗ್ಬೇಡ್ರಿ ಅಂತ.
ಧೃತರಾಷ್ಟ್ರಗತೆ ಆಗ್ಬೇಡ್ರಿ. ಧೃತರಾಷ್ಟ್ರಗತೆ ಆದ್ರೆ ಏನು, ನಾನು ಧೃತರಾಷ್ಟ್ರ ಆಗ್ತೀನಿ ಅಂತ ಆಗಿ ನಮ್ಗೇನ್ ಪ್ರಶ್ನೆ ಇಲ್ಲ. ಆ ತರ ನಿಮ್ಗೆ ಸಿಗತ್ತೆ. ಭಯ, ಆತಂಕ, ಯಾವತ್ತು ಡಿಪ್ರೆಸ್ ಆಗಿರ್ಬೇಕು, ಯಾವತ್ತು ದುಃಖ ಪಡ್ತಾ ಇರ್ಬೇಕು, ಯಾವತ್ತು ಟೆನ್ಷನ್ ನಲ್ಲಿ ಇರ್ಬೇಕು. ಸೊ ನಿಮ್ಗೆ ಅರ್ಚೆ ಇದೆ ಅಂತಾರೆ ಆಗ್ಬಹುದು. ಆದ್ರೆ ಈ ಇತರನಿಂದ ನಾವು ತಿಳ್ಕೊಬಹುದು, ಧೃತರಾಷ್ಟ್ರಗತೆ ಆಗೋದ್ ಬೇಡ, ನಾವು ಸಂಜಯನಗತೆ ಆಗ್ಬೇಕು. ಸಂಜಯನಗತೆ ಮರ್ಸಿ, ಗುರು ಮತ್ತು ವೈಷ್ಣವ್ರದ್ದು ಮರ್ಸಿ, ಭಗವಂತನ ಆಶೀರ್ವಾದ ತಗೊಂಡು ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ, ಮುಂದಿನ ಅಂದ್ರೆ ಭಗವಂತನ ಧಾಮನಲ್ಲಿ ಇರುವಂತಹ ಜೀವನಲ್ಲೇನೋ ಅಲ್ಲೇನೋ ಸುಖವಾಗಿರೋಣ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇನ್ನೊಂದು ಆಕ್ಚುಲಿ ಒಂದು ಗೀತಾ ಮಹಾತ್ಮದಲ್ಲಿ ಹೇಳ್ತಾರೆ, ನಾವು ಯೂಶಲಿ ಹೇಳ್ತೀವಲ್ಲ, ಬೇರೆ ಧರ್ಮದಲ್ಲಿ ಒಂದು ದೇವರಿದ್ದಾರೆ, ಒಂದು ಧರ್ಮ ಇದೆ, ಒಂದು ಧರ್ಮಶಾಸ್ತ್ರ ಇದೆ, ನಮ್ಗೇನಕ್ಕೆ ಹತ್ರ ಇಲ್ಲ ಅಂತ. ಅದಕ್ಕೆ ಗೀತಾ ಮಹಾತ್ಮದಲ್ಲಿ ಹೇಳ್ತಾರೆ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತಸ್ಯ ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯಂ ದೇವಸ್ಯ ದೇವ. ಅಂದ್ರೆ ಎಲ್ಲಾರ್ಗೂ ಸೇರಿ ಒಂದೇ ಒಂದು ಧರ್ಮ ಇರ್ಲಿ, ಅದೇನದು ದೇವಕಿ ಪುತ್ರ ಹೇಳಿದಾರಲ್ಲ ಈ ಭಗವದ್ಗೀತಾ, ಅದೇನೇ ಧರ್ಮಗ್ರಂಥ. ಆಮೇಲೆ ಎಲ್ಲಾರ್ಗು ಇರೋದು ಒಬ್ಬನೇ ದೇವರು, ಯಾರ್ಯಾರದು ದೇವಕಿ ಪುತ್ರ, ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ. ಆಮೇಲೆ ಎಲ್ಲಾರ್ಗು ಸೇರಿ ಒಂದೇ ಮಂತ್ರ ಇರ್ಲಿ, ಅದೇನದು ನಾವು ಆಡ್ತೀವಲ್ಲ ಭಗವಂತ ನಾಮ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಎಲ್ಲರಿಗೂ ಸೇರಿ ಒಂದೇ ಮಂತ್ರ ಇರಲಿ, ಭಗವಂತನ ಈ ಒಂದು ಮಂತ್ರ. ಆಮೇಲೆ ಎಲ್ಲರಿಗೂ ಸೇರಿ ಒಂದೇ ಕೆಲಸ ಇರಲಿ, ಒಂದೇ ಕಾರ್ಯ ಇರಲಿ, ಅದೇನದು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸೇವೆ ಮಾಡಲಿ. ಸೊ ಈ ರೀತಿ ಗೀತಾ ಮಹಾತ್ಮದಲ್ಲಿ 7ನೇ ಶ್ಲೋಕದಲ್ಲಿ ಒಂದು ಇದು ಬರುತ್ತೆ. ಸೊ ಈ ಒಂದು ಸ್ಪಿರಿಟ್ ಅಲ್ಲಿ ನಾವು ಇವತ್ತು ಈ ಒಂದು ಭಗವದ್ಗೀತಾ ಕ್ಲಾಸಸ್ನ ಶುರು ಮಾಡಿದ್ದೀವಿ. ಇದು ಹೀಗೆ ಸಾಂಗವಾಗಿ ನಡೀಲಿ ಅಂತ ನೀವೆಲ್ಲರೂ ಬೇಡ್ಕೊಳ್ಳಿ, ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿ. ಹೀಗೆ ನಮ್ಮ ಜೊತೆ ಪ್ರತಿದಿನ ಇದನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ. ಸೋಮವಾರದಿಂದ ಶನಿವಾರವರೆಗೂ 8 ಗಂಟೆಯಿಂದ 8:40 ಇರುತ್ತೆ, ಓನ್ಲಿ 40 ಮಿನಿಟ್ಸ್. ಈ ರೀತಿ ಎಲಾಬರೇಟ್ ಆಗಿ ಡಿಸ್ಕಷನ್ಸ್ ಇರಲ್ಲ. ಇಲ್ಲಿರುವಂಥ ಎಲ್ಲ ಡಿಸ್ಕಷನ್ಸ್ನ ನಾವೇನು ಮಾಡೋಣ, ಸಂಡೇ 1.5 ಗಂಟೆ ಕ್ಲಾಸಸ್ ಇರುತ್ತೆ, ಆಗ ನಾವು ಇದನ್ನು ಸ್ವಲ್ಪ ಎಲಾಬರೇಟ್ ಆಗಿ ತಿಳ್ಕೊಳ್ಳೋಣ. ಸೊ ಎಲ್ಲರೂ ಹೀಗೆ ಸಹಕಾರ ಕೊಡಿ, ದಯವಿಟ್ಟು ನಮ್ಮ ಜೊತೆ ಹೀಗೇನೆ ಬನ್ನಿ. ಈ ಒಂದು ಭಗವದ್ಗೀತನ ಏನೆಲ್ಲ ಭಗವಂತ ಹೇಳಿದ್ದಾನೆ ಇದನ್ನ ಜೊತೆನಲ್ಲಿ ನಾವು ಕಲಿತಾ ಹೋಗೋಣ. ಸೊ ಹರೇ ಕೃಷ್ಣ. ಸೊ ಎಲ್ಲರಿಗೂ ಹರೇ ಕೃಷ್ಣ.